Hello my dear children, as you know that in the previous class we had a discussion on the osmosis process and osmotic pressure, and today I am going to explain another important topic so related to osmosis. That one is isotonic, hypotonic and hypertonic solutions. ಸೊ ಪ್ರೀವಿಯಸ್ ವಿಡಿಯೋ ಕ್ಲಾಸಸ್ನ ನೋಡಿ ಈ ವಿಡಿಯೋ ಕ್ಲಾಸ್ಗೆ ಎಂಟರಾಗಿ, ಯಾಕಂದರೆ ಆಸ್ಮೋಸಿಸ್ ಏನಿದೆ, ಆಸ್ಮೋಟಿಕ್ ಪ್ರೆಷರ್ ಕಾನ್ಸೆಪ್ಟ್ ಏನಿದೆ ಅದನ್ನು ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಆಸ್ಮೋಸಿಸ್ ಮತ್ತು ಆಸ್ಮೋಟಿಕ್ ಪ್ರೆಷರ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಯು ಹ್ಯಾವ್ ಟು ಬಿ ವೆರಿ ಫೆಮಿಲಿಯರ್ ವಿತ್ ವಾಟ್ ಇಸ್ ಆಸ್ಮೋಸಿಸ್ ಆ್ಯಂಡ್ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್ ಆ್ಯಂಡ್ ವಾಟ್ ಆರ್ ದ ಕಂಡೀಷನ್ ಫಾರ್ ಆಸ್ಮೋಟಿಕ್ ಪ್ರೆಷರ್ ಆಸ್ಮೋಸಿಸ್. ಓಕೆ, ಆಸ್ಮೋಸಿಸ್ ಆಗಬೇಕಂದ್ರೆ ಏನಾಗಿರಬೇಕು, ಇಟ್ ಹ್ಯಾಸ್ ಟು ಕಂಟೈನ್ ಎ ಟೂ ಡಿಫ್ರೆಂಟ್ ಸೊಲ್ಯೂಷನ್. ಓಕೆ, ಟೂ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಇರಬೇಕು, ಆಗ ಆಸ್ಮೋಸಿಸ್ ಪ್ರೋಸೆಸ್ ಆಗುತ್ತೆ. ಸೊ ದೆನ್ ವಾಟ್ ಇಸ್ ಐಸೋಟೋನಿಕ್, ಹೈಪೋಟೋನಿಕ್ ಆ್ಯಂಡ್ hypertonic solutions. So very interesting. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಸೊ ಏನಕ್ಕೆ ರೈಸಿನ್ಸ್ಗಳು ವಾಟರಲ್ಲಿ ಇಟ್ಟಾಗ ನಾವು ಏನಕ್ಕೆ ಸ್ವೆಲ್ ಆಗುತ್ತೆ, ಆ್ಯಂಡ್ ವಿಲ್ಟೆಲ್ ಫ್ಲವರ್ ಅಂದರೆ ಬಾರ್ಡರ್ ಅಂತ ಹೂವು ಏನಾಗುತ್ತೆ, ಸೊ ಅರಳುತ್ತೆ ವಾಟ್ರಲ್ಲಿ, ಫ್ರೆಶ್ ವಾಟ್ರಲ್ಲಿ ಇಟ್ಟಾಗ. ಆ್ಯಂಡ್ ಪ್ಲ್ಯಾಂಟ್ಸ್ಗಳಿಗೆ ರೂಟಿಂದ ಅಂದರೆ ಸಾಯಿಲಿಂದ ಕಂಪ್ಲೀಟ್ ವಾಟರ್ ಯಾವ ರೀತಿ ಕಂಪ್ಲೀಟ್ ಹೋಗುತ್ತೆ. ಸೊ ಏನು ರೀಸನ್ ಅದಕ್ಕೆ, ಸಾಯಿಲಿಂದನೇ ಯಾಕೆ ವಾಟರ್ ಹೋಗಬೇಕು, ಪ್ಲ್ಯಾಂಟಿಂದ ಯಾಕೆ ಸಾಯಿಲ್ಗೆ ವಾಟರ್ ಹೇಗೆ ಹೋಗ್ಬೋದು, ರಿವರ್ಸ್ ಪ್ರೋಸೆಸ್ ಏನಕ್ಕೆ ಆಗಬಾರ್ದು. ಸೊ ರೀಸನ್ ಇನ್ನದಕ್ಕೆ, ಸೊ ವಾಟರ್ ಸಾಯಿಲಿಂದ ಕಂಪ್ಲೀಟು ಪ್ಲ್ಯಾಂಟ್ಸ್ ಎಲ್ಲ ಪಾರ್ಟ್ಸ್ಗಳಿಗೂ ತಲುಪುತ್ತೆ. ಸೊ ಅದ್ರಲ್ಲಿ ರೀಸನ್ ಏನಿದೆ, ಆಸ್ಮೋಸಿಸ್ ಇದೆ ಅಂತ ಹೇಳಿದ್ದೆ. ಆ ಆಸ್ಮೋಸಿಸ್ ಪ್ರೋಸೆಸ್ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅದನ್ನು ಈ ಒಂದು ಪಾರ್ಟಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಸೊ ಆ ಕಾನ್ಸೆಪ್ಟ್ಗೆ ತುಂಬ ರಿಲೇಟೆಡ್ ಇರುವಂಥ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಈ ಒಂದು ಕಾನ್ಸೆಪ್ಟಲ್ಲಿ. ಓಕೆ, 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸು ಈ ಕಾನ್ಸೆಪ್ಟ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಸೊ ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಹಾಗಾದರೆ ಫಸ್ಟ್ ನಾವು ನೋಡಬೇಕಾಗಿರೋದು ವಾಟ್ ಇಸ್ ಐಸೋಟೋನಿಕ್ ಸೊಲ್ಯೂಷನ್ ಆ್ಯಂಡ್ ವಾಟ್ ಇಸ್ ಹೈಪೋಟೋನಿಕ್ ಸೊಲ್ಯೂಷನ್ and what is hypotonic solution. Isotonic, hypertonic. ಸೊ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು, ಸಿರಿಂಜಸ್ಗಳು ಅಥವಾ ಗ್ಲೂಕೋಸ್ ಬಾಟ್ಲಲ್ಲಿ 0.91% NaCl ಸೊಲ್ಯೂಷನ್ ಅಂತ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ, ಗ್ಲೂಕೋಸ್ ಬಾಟಲಲ್ಲಿ 0.9% NaCl ಅಂತ ಇರುತ್ತೆ. ಆ 0.9% ಅಂತ ಏನಕ್ಕೆ ಇರಬೇಕು? ಸೊ ವಾಟ್ ಇಸ್ ದ ಯೂಸ್, 0.9% NaCl ಅಂತ ಗ್ಲೂಕೋಸಲ್ಲಿ ಕಂಟೆಂಟ್ ಏನಕ್ಕೆ ಇರಬೇಕು? ಹಾಗೆ ನೀವು ನೋಡಿರ್ಬೋದು, ಕೆಲವೊಂದು ಸರಿ ನಮ್ಮ ಮೈ ಕಾಲು ಕೈ ಏನಾಗಿರ್ಬೋದು ಸ್ವಲ್ಪ ಊದ್ಕೊಳ್ಳುತ್ತೆ, ಸ್ವಲ್ಪ ಸ್ವೆಲ್ ಆಗುತ್ತೆ. ಅದಕ್ಕೆ ರೀಸನ್ ಏನು, ಅದು ಯಾವ ಡಿಸೀಸ್ ಇರ್ಬೋದು ಹಾಗಾದರೆ? ಸೊ ಅದೆಲ್ಲ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಾನು ಹೇಳಿದೆ, ಕಾಳುಗಳನ್ನ ಕೆಲವೊಂದನ್ನು ರೈಸಿನ್ಸ್ ಆಗಿರ್ಬೋದು, ಬೇರೆ ಕಾಳುಗಳನ್ನಾಗಿರ್ಬೋದು ವಾಟ್ರಲ್ಲಿಟ್ಟಾಗ ಸ್ವೆಲ್ ಆಗುತ್ತೆ, ಅಥವಾ ರೈಸಿನ್ಸ್ನೇ ಆಗಿರ್ಬೋದು, ರೈಸಿನ್ಸ್ಗಳನ್ನ ವಾಟ್ರಲ್ಲಿಟ್ಟಾಗ ಸ್ವೆಲ್ ಆಗುತ್ತೆ, ಬಟ್ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಡ್ರೈ ಆದಾಗ ಕಂಪ್ಲೀಟ್ ಶ್ರಿಂಕ್ ಆಗುತ್ತೆ. ಆ ಶ್ರಿಂಕ್ ಆಗೋಕ್ಕೂ ಸ್ವೆಲ್ ಆಗೋಕ್ಕೂ ರೀಸನ್ ಏನು? ಅದೇ ರೀತಿ ಯಾಕೆ ಹಾಸ್ಪಿಟಲ್ಗಳಲ್ಲಿ ಸಿರಿಂಜಸ್ ಟ್ಯೂಬ್ಸ್ಗಳನ್ನ ಒಂದು ಸಲೈನ್ ವಾಟರ್ ಅಂತ ಬರುತ್ತೆ, ಅಂದರೆ ಸಾಲ್ಟ್ ವಾಟರ್ ಅಂತ ಕಂಟೆಂಟು, ಆ ವಾಟ್ರಲ್ಲಿ ಯಾಕೆ ಸ್ಟೋರ್ ಮಾಡಿರ್ತಾರೆ? ಹಾಟಾಗಿ ಸಲೈನ್ ವಾಟರ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ, ಏನಕ್ಕೆ? ಸೊ ಅದೆಲ್ಲ ರೀಸನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಒಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೈಪೋಟೋನಿಕ್, ಐಸೋಟೋನಿಕ್, ಹಿಪೋಟೋನಿಕ್. ಇಲ್ಲಿ ಕಾಣಿಸ್ತಾ ಇರೋದು ನೋಡಿ, ಐಸೋಟೋನಿಕ್ ಅಂದರೆ ನೋಡಿ ವಾಟರ್ ಮೂಮೆಂಟು ಇನ್ಲೆಟ್ ಮತ್ತು ಔಟ್ಲೆಟ್, ಅಂದರೆ ಇನ್ವರ್ಡ್ ಫ್ಲೋ ಆಗ್ತದೆ ಮತ್ತು ಔಟ್ವರ್ಡ್ ಫ್ಲೋ ಆಗ್ತದೆ. ಇಲ್ಲಿ ವಾಟರ್ ಮೂಮೆಂಟ್ ನೋಡ್ತಾ ಇರ್ಬೋದು ನೀವು. ಒಂದು ಪ್ಲ್ಯಾಂಟ್ ಸೆಲ್ ಅಂತ ತೊಗೊಳ್ಳೋಣ, ಪ್ಲ್ಯಾಂಟ್ ಸೆಲ್ಲಲ್ಲಿ ವಾಟರ್ ಮೂಮೆಂಟ್ ಇನ್ವರ್ಡ್ ಮೂಮೆಂಟ್ ಆಗ್ತದೆ, ಔಟ್ವರ್ಡ್ ಮೂಮೆಂಟ್ ಆಗ್ತದೆ, ಅಂದರೆ ಒಳಗೆ ಹೋಗ್ತದೆ ಹೊರಗೆ ಬರ್ತದೆ ವಾಟರ್ ಮೂಮೆಂಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಸೆಲ್ಲಿಂದ ವಾಟರೆಲ್ಲ ಕಂಪ್ಲೀಟು ಹೊರಗೆ ಬರ್ತಾ ಇದೆ. ಓಕೆ, ಅದೇ ರೀತಿ ಹಿಪೋಟೋನಿಕ್ ಸೊಲ್ಯೂಷನ್ ನೋಡಿ, ವಾಟ್ರೆಲ್ಲ ಕಂಪ್ಲೀಟು ಸೆಲ್ ಒಳಗೆ ಹೋಗ್ತಾ ಇದೆ. ಸೊ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ? ಡಿಫ್ರೆನ್ಸ್ ಪಿಕ್ಚರ್ ಕಂಪ್ಲೀಟ್ ಕಾಣಿಸ್ತಿದೆ, ಗೊತ್ತಾಗ್ತಿದೆ ನಿಮ್ಗೆ ಯಾವ ರೀತಿ ಅಂತ. ಬಟ್ ಈ ಒಂದು ಸೊಲ್ಯೂಷನ್ಸ್ನ ಯಾವ ರೀತಿ ಡಿಫೈನ್ ಮಾಡ್ಬೋದು, ಎಲ್ಲಿ ನಾವು ಯೂಸ್ ಮಾಡ್ತೀವಿ, ಎಲ್ಲಿ ಗೊತ್ತಾಗುತ್ತೆ ಹಾಗಾದರೆ? ಸೊ ತುಂಬ ಸಿಂಪಲ್ ನೋಡಿ. ದೆನ್ ವಾಟ್ ಇಸ್ ಐಸೋಟೋನಿಕ್ ಸೊಲ್ಯೂಷನ್ಸ್? ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ದ ಸೊಲ್ಯೂಷನ್ ವಿಚ್ ಹ್ಯಾವ್ ದ ಸೊಲ್ಯೂಷನ್ಸ್, ಟೂ ಸೊಲ್ಯೂಷನ್ಸ್ ಏನು ತೊಗೋತೀವಿ, ಆಸ್ಮೋಸಿಸಲ್ಲಿ ಏನು ಹೇಳಿದೆ, ದ ಟೂ ಸೊಲ್ಯೂಷನ್ಸ್ ಹ್ಯಾವ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್, ಒಂದು ಲೋವರ್ ಕಾನ್ಸಂಟ್ರೇಷನ್ ಇರಬೇಕು, ಇನ್ನೊಂದು ಹೈಯರ್ ಕಾನ್ಸಂಟ್ರೇಷನ್ ಇರಬೇಕು ಅಂತ ಹೇಳ್ತದೆ. ಬಟ್ ಐಸೋಟೋನಿಕ್ ಸೊಲ್ಯೂಷನ್ ಅದು ಅಪ್ಲೈ ಆಗ್ತಾಯಿದೆ, ಅಂದರೆ ದ ಟೂ ಸೊಲ್ಯೂಷನ್ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ಬೋದು. ಸೇಮ್ ಆಸ್ಮೋಟಿಕ್ ಪ್ರೆಷರ್ ಮೀನ್ಸ್, ನೆಕ್ಸ್ಟ್ ನಾನು ಅದನ್ನೂ ಡಿಸ್ಕಸ್ ಮಾಡಿದೆ, ಆಸ್ಮೋಟಿಕ್ ಪ್ರೆಷರ್. ಓಕೆ, ಆಸ್ಮೋಟಿಕ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. If the solution having same osmotic pressure, if the two solution having same osmotic pressure, then the two solution having same concentration. ಯಾಕಂದರೆ osmotic pressure is directly proportional to concentration. What is osmotic pressure? Pressure that must be applied to the solution side to prevent osmosis processನ ಪ್ರಿವೆಂಟ್ ಮಾಡೋಕ್ಕೆ ಇರೋವಂಥ ಒಂದು ಎಕ್ಸ್ಟರ್ನಲ್ ಪ್ರೆಷರ್ನ ಅಪ್ಲೈ ಮಾಡ್ತೀವಿ, ದಟ್ ಇಸ್ ವಾಟ್ ಆಸ್ಮೋಟಿಕ್ ಪ್ರೆಷರ್, ರೈಟ್? ಹಾಗಾದ್ರೆ ಆಸ್ಮೋಟಿಕ್ ಪ್ರೆಷರ್ ಎರಡೂ ಸೊಲ್ಯೂಷನ್ಸ್ಗೂ, ಓಕೆ, ಎರಡು ಸೊಲ್ಯೂಷನ್ಸ್ ತೊಗೋತೀನಿ, ಎರಡು ಸೊಲ್ಯೂಷನ್ಸ್ಗೂ ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇತ್ತು ಅಂತಂದರೆ, ಸೊ ಅದನ್ನು ನಾವು ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಕೊಡ್ತೀನಿ ಏನಂತ ಮುಂಚೆ, ಅದಕ್ಕಿಂತ ಮುಂಚೆ ಡೆಫಿನೇಷನ್ ತೊಗೊಳ್ಳಿ. ಓಕೆ, ಡಿಫೈನ್ ಏನು ಮಾಡ್ತಾರೆ, ದ ಟೂ ಸೊಲ್ಯೂಷನ್ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಟ್ ಅ ಗಿವನ್ ಟೆಂಪ್ರೇಚರ್, ಅಥವಾ ದ ಟೂ ಸೊಲ್ಯೂಷನ್ ಹ್ಯಾವಿಂಗ್ ಸೇಮ್ ಕಾನ್ಸಂಟ್ರೇಷನ್, ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ಫ್ಲೋ ಆಗುತ್ತಾ?
ವಾಟರ್ ಮೂಮೆಂಟ್ ಫ್ಲೋ ಆಗುತ್ತೆ, ದೇರ್ ಇಸ್ ನೋ ಆಸ್ಮೋಸಿಸ್ ಹಿಯರ್. ಯಾಕಂದರೆ ವಾಟರು ಕಂಪ್ಲೀಟ್ ಏನಾಗುತ್ತೆ ಇಲ್ಲಿ ಸ್ವೆಲ್ಲು ಆಗಲ್ಲ, ಶ್ರಿಂಕು ಆಗಲ್ಲ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬ್ಲಡ್ ಸೆಲ್ ಅಂತ ಏನಿದೆ RBCs ಅಂತ ಇದೆ. ಓಕೆ, ಅಂದರೆ ನಮ್ಮ ಪ್ಲಾಸ್ಮಾ ಅಂತ ಏನಿದೆ, ಪ್ಲಾಸ್ಮಾ ಕಂಟೆಂಟ್ ನಿಮ್ಗೆ ಗೊತ್ತಿರುತ್ತೆ. ಬ್ಲಡ್ಡಲ್ಲೂ ಫ್ಲೂಯಿಡ್ ಕಂಟೆಂಟ್ ಇದೆ ಅಂದರೆ ಪ್ಲಾಸ್ಮಾ ಅಂತ ಹೇಳ್ತೀವಿ. ಓಕೆ, ಸೊ ಆ ಪ್ಲಾಸ್ಮಾ ಕಂಟೆಂಟಲ್ಲೂ ಕೂಡ ಒಂದು ನಾರ್ಮಲ್ ಸಲೈನ್ ಸೊಲ್ಯೂಷನ್ ಅಂದರೆ ಸಾಲ್ಟ್ ಕಂಟೆಂಟ್ ಕೂಡ ಇರುತ್ತೆ. Na+ ಆಗಿರ್ಬೋದು, ಕ್ಯಾಲ್ಶಿಯಂ ಪ್ಲಸ್ ಆಗಿರ್ಬೋದು, ಬೈಕಾರ್ಬೊನೇಟ್ ಸಾಲ್ಟ್ಸ್ಗಳು ಕೂಡ ಇರುತ್ತೆ. ಸೊ ಹಾಗಿದ್ದಾಗ ಆ ಒಂದು ಸಾಲ್ಟ್ ಸೊಲ್ಯೂಷನ್ ಏನಂತಂದರೆ ನಮ್ಮ ಪ್ಲಾಸ್ಮಲ್ಲಿರೋ ಒಂದು ಕಂಟೆಂಟು ಪರ್ಸೆಂಟೇಜ್ ಕಾನ್ಸಂಟ್ರೇಷನು ದಟ್ ಇಸ್ ಈಕ್ವಲ್ ಟು 0.9% ಆಫ್ ಅ ಸಲೈನ್ ಸೊಲ್ಯೂಷನ್, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಇದಕ್ಕೆ ಈಕ್ವಲ್ ಆಗಿರುತ್ತೆ. ಓಕೆ, ಆ ಪ್ಲಾಸ್ಮಾಲಿರೋ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಇದೆ, ಆ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಇದೆ, ಪ್ಲಾಸ್ಮಾ ಕಾನ್ಸಂಟ್ರೇಷನ್, ಆ ಕಾನ್ಸಂಟ್ರೇಷನ್ನು ದಟ್ ಇಸ್ ಈಕ್ವಲ್ ಟು 0.9% NaCl ಅಂದರೆ ಬ್ಲಡ್ ಸೆಲ್ ಇರುವಂಥದ್ದು. ಬ್ಲಡ್ ಸೆಲ್ ಇರುವಂಥ ಕಾನ್ಸಂಟ್ರೇಷನ್ ಏನಿದೆ ದಟ್ ಕಾನ್ಸಂಟ್ರೇಷನ್ ಸೇಮ್ ಆ್ಯಸ್ ದಟ್ ಆಫ್ 0.9% NaCl ಸೊಲ್ಯೂಷನ್, ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಆ ಬ್ಲಡ್ ಸೆಲ್ ಏನಿದೆ ಕಾನ್ಸಂಟ್ರೇಷನ್ ದಟ್ ಮಸ್ಟ್ ಬಿ ಐಸೋಟೋನಿಕ್ ವಿತ್ NaCl, 0.9% NaCl ಸೊಲ್ಯೂಷನ್ ಐಸೋಟೋನಿಕ್ ಆಗಿದೆ, ದೇ ಹ್ಯಾವಿಂಗ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಸೊ ಇದು ನಾವು ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತೇನೋ ಅಂತ? ಹಾಗಾದರೆ ಈಗ ಗೊತ್ತಾಗ್ತದೆ ನಿಮಗೆ ಗ್ಲೂಕೋಸ್ ಬಾಟಲಲ್ಲಿ ಯಾಕೆ 0.9% NaCl ಅಂತ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಬ್ಲಡ್ ಸೆಲ್ಸಲ್ಲೂ ಕೂಡ 0.9% ಅಷ್ಟು ಕಾನ್ಸಂಟ್ರೇಷನ್ ಇದೆ. ಏನು ಫ್ಲೂಯಿಡ್ಸ್ ಇದೆ, ಸಾಲ್ಟ್ ಕಂಟೆಂಟ್ ಇರುವಂಥ ಫ್ಲೂಯಿಡ್ ಏನಿದೆ, ಆ ಸಾಲ್ಟ್ ಕಂಟೆಂಟ್ ಇರೋ ಫ್ಲೂಯಿಡ್ಸ್ಗಳು 0.9% ಅಷ್ಟು ಕಾನ್ಸಂಟ್ರೇಷನ್ ಇದೆ. ಹಾಗಾದರೆ ಐಸೋಟೋನಿಕ್ ಅಂದ್ರೇನು, ಆ ಒಂದು ಬಾಟಲಲ್ಲಿ ಗ್ಲೂಕೋಸ್ ಬಾಟಲಲ್ಲಿ 0.9% NaCl ಸೊಲ್ಯೂಷನ್ ಏನಿದೆ ಅದು ಐಸೋಟೋನಿಕ್ ವಿತ್ ದ ಕಾನ್ಸಂಟ್ರೇಷನ್ ಆಫ್ ಅ ಫ್ಲೂಯಿಡ್ ಅಥವಾ ಬ್ಲಡ್ ಸೆಲ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಐಸೋಟೋನಿಕ್ ಆಗಿರುತ್ತೆ, ಸೇಮ್ ಆಸ್ಮೋಟಿಕ್ ಪ್ರೆಷರ್, ಸೇಮ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಆ ರೀತಿ ಸೇಮ್ ಕಾನ್ಸಂಟ್ರೇಷನ್ ಇದೆ ಇಂಜೆಕ್ಟ್ ಮಾಡಿದ್ರೆ ನಮ್ಮ ಬ್ಲಡ್ ಸೆಲ್ಸು ಕೂಡ ಏನೂ ಆಗಲ್ಲ, ಶ್ರಿಂಕ್ ಆಗಲ್ಲ, ಸ್ವೆಲ್ ಆಗಲ್ಲ. ಅದೇ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದು ಅಥವಾ ಕಡಿಮೆ ಇದ್ರೆ ಏನಾಗುತ್ತೆ, ಶ್ರಿಂಕ್, ಸ್ವೆಲ್ ಆಗುತ್ತೆ. ಬಟ್ ಆ ಕಾರಣಕ್ಕೇ NaCl 0.9% ಏನಕ್ಕೆ ಆ್ಯಡ್ ಮಾಡಿರ್ತೀರಿ, ಏನಕ್ಕಂತಂದ್ರೆ ಬ್ಲಡ್ ಸೆಲ್ ಇರೋ ಒಂದು ಫ್ಲೂಯಿಡ್ ಕಾನ್ಸಂಟ್ರೇಷನ್ ಏನಿದೆ ಆ ಕಾನ್ಸಂಟ್ರೇಷನ್ ದಟ್ ಈಸ್ ಈಕ್ವಲ್ ಟು 0.9% NaCl ಕಾನ್ಸಂಟ್ರೇಷನ್ ಈಕ್ವಲ್ ಇರುತ್ತೆ, ಐಸೋಟೋನಿಕ್ ಇರುತ್ತೆ. ಓಕೆ, ಹಾಗಾದರೆ ಎಕ್ಸಾಂಪಲ್ ಹೇಳ್ತೀನಿ. ಏನು ಎಕ್ಸಾಂಪಲ್ ಅಂತಂದರೆ ಎ 0.9% ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ನೋನ್ ಆಸ್ ಸಲೈನ್ ವಾಟರ್ is isotonic with the fluids inside human red blood cells. ಓಕೆ, RBC ಸೆಲ್ಸ್ ಏನಿದೆ ಹ್ಯೂಮನ್ ಬಾಡೀಸಲ್ಲಿ ಆ ಒಂದು ಫ್ಲೂಯಿಡ್ ಏನಿದೆ ಆ ಫ್ಲೂಯಿಡು ಐಸೋಟೋನಿಕ್ ಆಗಿರುತ್ತೆ. ಕಾನ್ಸಂಟ್ರೇಷನ್ ಯಾವುದು 0.91% ಮಾಸ್ ಪರ್ ವಾಲ್ಯೂಮ್ ಅಂತ ಇದೆ. ಅಂದರೆ ಸರ್ಟ್ ಅಮೌಂಟ್ ಆಫ್ ಸಾಲ್ಟ್ನ ಸರ್ಟನ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನಲ್ಲಿ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತೀವಿ, ದಟ್ ಗಿವ್ಸ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸೊ ಸಲೈನ್ ಸೊಲ್ಯೂಷನ್ ಅಂದ್ರೇನು, ಸಲೈನ್ ವಾಟರ್ ಅಂದರೆ NaCl ಇನ್ ವಾಟರ್, ಅದನ್ನು ಸಲೈನ್ ವಾಟರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಏನು ಅಂತ? ಹಾಗಾಗಿ ಗ್ಲೂಕೋಸ್ ಬಾಟಲಲ್ಲಿ 0.9% ಅಂತ ಏನಕ್ಕಿರುತ್ತೆ ಆ ಕಾನ್ಸಂಟ್ರೇಷನ್ ನಮ್ಮ ಬ್ಲಡ್ ಸೆಲ್ಸಲ್ಲಿರೋ ಫ್ಲೂಯಿಡ್ ಕಾನ್ಸಂಟ್ರೇಷನ್ಗೆ ಮ್ಯಾಚ್ ಆಗಬೇಕು, ಐಸೋಟೋನಿಕ್ ಆಗಬೇಕು. ಸೊ ಆಗಿದ್ದಾಗ ಏನಾಗುತ್ತೆ, ನಾವು ಬ್ಲಡ್ ಸೆಲ್ಸು ಕೂಡ ಡ್ಯಾಮೇಜ್ ಆಗಲ್ಲ, ಸೊ ಶ್ರಿಂಕ್ ಆಗಲ್ಲ, ಸ್ವೆಲ್ ಆಗಲ್ಲ. ಸೊ ಅದನ್ನು ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಒಂದು ಇಮೇಜ್ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ಬೋದು. ಎಕ್ಸಾಂಪಲ್ ಬರ್ಕೊಬಿಡಿ, ಕಂಪ್ಲೀಟು ವಿಡಿಯೋ ಪಾಸ್ ಮಾಡಿ ಎಕ್ಸಾಂಪಲ್ಸ್ನ ಬರ್ಕೊಳ್ಳಿ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬ್ಲಡ್ ಸೆಲ್ ನೋಡಿ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದೀವಿ. ನಾರ್ಮಲ್ ಸಲೈನ್ ಸೊಲ್ಯೂಷನ್, ನಾರ್ಮಲ್ ಒಂದು ಬ್ಲಡ್ ಸೆಲ್ನ ನಾವು ಇಟ್ಟರೆ ಪ್ಲೇಸ್ ಮಾಡಿದ್ರೆ ಇನ್ ಎ ಬ್ಲಡ್ ಸೆಲ್ ಪ್ಲೇಸ್ ಅಟ್ ಎನ್ ಐಸೋಟೋನಿಕ್ ಸೊಲ್ಯೂಷನ್ ವಾಟ್ ಹ್ಯಾಪನ್ಸ್, ಇಟ್ ನೀದರ್ ಶ್ರಿಂಕ್ ಆರ್ ನಾರ್ ಸ್ವೆಲ್ ಅಂತ ಹೇಳ್ಬೋದು. ಸೊ ಒಂದು ಕ್ವಶನ್ ಕೇಳ್ತಾರೆ, when a blood cell placed in a normal saline solution what happens, so what happens to the blood cell when it is placed in a normal saline solution ಅಂತ ಕ್ವಶನ್ ಕೇಳ್ತಾರೆ. 1 marks ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ನೈದರ್ ಶ್ರಿಂಕ್ ನಾರ್ ಸ್ವೆಲ್ ಅಂತ ಹೇಳ್ಬೋದು. ಶ್ರಿಂಕು ಆಗಲ್ಲ, ಸ್ವೆಲ್ಲು ಆಗಲ್ಲ. ಯಾಕಂತಂದ್ರೆ ದರ್ ಇಸ್ ನೋ ಮೂಮೆಂಟ್. ಓಕೆ, ಎರಡೂ ಕಾನ್ಸಂಟ್ರೇಷನ್ ಸೇಮ್ ಇತ್ತು ಅಂತಂದರೆ ಫ್ಲೋ ಆಫ್ ಸಾಲಿಡ್ ಮಾಲಿಕ್ಯೂಲ್ಸ್ ಆಗಲ್ಲ. ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ಗೆ ಸಾಲಿಡ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಬಟ್ ಇಲ್ಲಿ ಎರಡೂ ಕಾನ್ಸಂಟ್ರೇಷನ್ ಸೇಮ್ ಇದ್ದರೆ ದರ್ ಇಸ್ ನೋ ಆಸ್ಮೋಸಿಸ್ ಪ್ರೋಸೆಸ್. ಆಗೇನಾಗುತ್ತೆ, ಸೆಲ್ ಕೂಡ ಏನೂ ಆಗಲ್ಲ. ಇಟ್ ನೀದರ್ ಶ್ರಿಂಕ್ ನಾರ್ ಸ್ವೆಲ್ ಅನ್ಬೋದು. ಶ್ರಿಂಕು ಆಗಲ್ಲ, ಸ್ವೆಲ್ಲು ಆಗಲ್ಲ. ಸೊ ಅದನ್ನು ನಾವು ಹೇಳ್ತೀವಿ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಒಂದು ಪಿಕ್ಚರ್ ಕೊಟ್ಟಿದ್ದೀವಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಐಸೋಟೋನಿಕ್ ಸೊಲ್ಯೂಷನ್. ಅರ್ಥ ಆಯಿತು ಅನ್ಕೋತೀನಿ. ಸೊ ನಿಮ್ಗೆ ಗೊತ್ತಿರಬೇಕಿಷ್ಟೇ 0.9% NaCl ಸೊಲ್ಯೂಷನ್ ಏನಕ್ಕೆ, ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಸಲೈನ್ ವಾಟರ್ ಅಂತ ತೊಗೊಂಡ್ರೆ ಗ್ಲೂಕೋಸ್ ಬಾಟಲಲ್ಲಿ ನೀವು ನೋಡಿರ್ಬೋದು, ಬೇಕಾದ್ರೆ 0.91% NaCl ಸೊಲ್ಯೂಷನ್ ಅಂತ ಆ್ಯಡ್ ಮಾಡಿರ್ತಾರೆ, ಗ್ಲೂಕೋಸ್ ಜೊತೆಗಿರುತ್ತೆ. ಯಾಕಂತಂದರೆ ನಮ್ಮ ಬಾಡಿ ಫ್ಲೂಯಿಡ್ಗೆ ಆ ಕಾನ್ಸಂಟ್ರೇಷನ್ ಮ್ಯಾಚ್ ಆಗಬೇಕು, ಐಸೋಟೋನಿಕ್ ಆಗಿರಬೇಕು. ಸೊ ಹಾಗಿದ್ದಾಗ ನಮಗೇನು ಡ್ಯಾಮೇಜ್ ಆಗಲ್ಲ ಬ್ಲಡ್ ಸೆಲ್ಸ್ ಕೂಡ. ಓಕೆ, ಹಾಗಾದರೆ ಆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದು ಅಥವಾ ಕಡಿಮೆ ಇದೆ ಅಂದರೆ 0.9%ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ, 0.9%ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ. ಸೊ ಅದನ್ನು ನಾವು ಡಿಸ್ಕಸ್ ಮಾಡೋದಿಲ್ಲಿ ಹಿಪೋಟೋನಿಕ್ ಆ್ಯಂಡ್ ಹೈಪೋಟೋನಿಕ್ ಸೊಲ್ಯೂಷನ್ಸಲ್ಲಿ. ಓಕೆ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ವಾಟ್ ಇಸ್ ಹೈಪೋಟೋನಿಕ್ ಸೊಲ್ಯೂಷನ್. ಓಕೆ, ಹೈಪರ್ ಅಂತ ಇದೆ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಹೈಪರ್ ಅಂತ ಹೇಳ್ತೀವಿ ಅಂದ್ರೇನು,
ತುಂಬ ಜಾಸ್ತಿ ಅಂತ, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಅಂತ. ಸೊ ಹಾಗಾದರೆ ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಏನಾಗಿರುತ್ತೆ? ಐಸೋಟೋನಿಕ್ ಸೊಲ್ಯೂಷನ್ ಮುಂಚೆ ಹೇಳ್ಬಿಡ್ತೀನಿ. ಐಸೋಟೋನಿಕ್ ಸೊಲ್ಯೂಷನಲ್ಲಿ ಏನಾಗಿರುತ್ತೆ? ಐಸೋಟೋನಿಕ್ ಸೊಲ್ಯೂಷನಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಕೂಡ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಸಾಲ್ವೆಂಟ್ ಕಾನ್ಸಂಟ್ರೇಷನ್. ಎರಡು ಕೂಡ ಸೇಮ್ ಇರುತ್ತೆ. ಸೊಲ್ಯೂಟ್ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಎರಡು ಸೇಮ್ ಇರುತ್ತೆ ಅಂದ್ಕೊಳ್ಳೋಣ ಬೇಕಾದ್ರೆ ಐಸೋಟೋನಿಕ್ ಸೊಲ್ಯೂಷನ್ಸಲ್ಲಿ. ಸೊಲ್ಯೂಟ್ ಕಾನ್ಸಂಟ್ರೇಷನ್ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಎರಡು ಸೇಮ್ ಇರುತ್ತೆ ಅಂದ್ಕೊಳ್ಳೋಣ. ಓಕೆ, ಹಾಗಾದರೆ ಹೈಪರ್ಟೋನಿಕ್ ಬರ್ತೀನಿ. ಹೈಪರ್ಟೋನಿಕಲ್ಲಿ ಏನಾಗಿರುತ್ತೆ? ಓಕೆ, ಹೈಪರ್ಟೋನಿಕಲ್ಲಿ ಏನಾಗಿರುತ್ತೆ? ಸೊಲ್ಯೂಟ್ ಕಾನ್ಸಂಟ್ರೇಷನ್ನು ಜಾಸ್ತಿ ಇರುತ್ತೆ ಕಂಪೇರ್ ಟು ಸಾಲ್ವೆಂಟ್ ಕಾನ್ಸಂಟ್ರೇಷನ್. ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಅಂದರೆ ಸೊಲ್ಯೂಟ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಸಲೈನ್ ಸೊಲ್ಯೂಷನ್ ಅಂದರೆ ಸಾಲ್ವೆಂಟು ಸ್ವಲ್ಪ ಸೊಲ್ಯೂಟು ಈಕ್ವಲ್ ಅಮೌಂಟ್ ಅಂದ್ಕೊಳ್ಳೋಣ. ಓಕೆ, 0.9% ಒಂದು ನಾರ್ಮಲ್ ಸಲೈನ್ ಸೊಲ್ಯೂಷನ್. ಈಗ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತಂದರೆ 0.9%ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಬಂತು, ಯಾಕಂದರೆ ಸೊಲ್ಯೂಟ್ನ ಜಾಸ್ತಿ ಆ್ಯಡ್ ಮಾಡಿದ್ವಿ. NaCl ಬ್ರೈನ್ ಸೊಲ್ಯೂಷನ್ ಅಂತ ಹೇಳಿದ್ವಿ, ಸಲೈನ್ ವಾಟರ್ ಅಂತ ಹೇಳಿದ್ವಿ. NaClನ ಸೊಲ್ಯೂಟ್ನ ಜಾಸ್ತಿ ಆ್ಯಡ್ ಮಾಡಿದ್ದೀವಿ. ಹಾಗಾದರೆ ಏನಾಯಿತು? 0.9%ಗಿಂತ ಜಾಸ್ತಿ ಆಯಿತು. ಓಕೆ, ಇಟ್ ಇಸ್ ಗ್ರೇಟರ್ ದೆನ್ 0.9% ಸಲೈನ್ ಸೊಲ್ಯೂಷನ್, ಇದಕ್ಕಿಂತ ಜಾಸ್ತಿ ಆಗುತ್ತೆ ಸೊಲ್ಯೂಷನ್. ಹಾಗಿದ್ದಾಗ ಕಾನ್ಸಂಟ್ರೇಷನ್ ಏನಾಗಿರುತ್ತೆ? ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ವಾಟ್ ಅಬೌಟ್ ಆಸ್ಮೋಟಿಕ್ ಪ್ರೆಷರ್? ಆಸ್ಮೋಟಿಕ್ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ ಕಂಪೇರ್ ಟು ನಾರ್ಮಲ್ ಸಲೈನ್ ವಾಟರ್. ನಾರ್ಮಲ್ ಸಲೈನ್ ವಾಟರ್ಗೆ ಕಂಪೇರ್ ಮಾಡಿದ್ರೆ ಆಸ್ಮೋಟಿಕ್ ಪ್ರೆಷರ್ ಅಥವಾ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಹೈಪರ್ಟೋನಿಕ್ ಅಂದರೆ, ಯಾಕಂದರೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಸಲ್ಯೂಟ್ ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್, ಅಂದರೆ ಸಲ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದರೆ ನಿಮ್ಗೆ ಏನು ಡಿಫೈನ್ ಅಂತ ಮಾಡ್ತಾರೆ ಅಲ್ಲಿ? ತುಂಬ ಸಿಂಪಲ್. ದ ಸೊಲ್ಯೂಷನ್ಸ್ ವಿಚ್ ಹ್ಯಾಸ್ ಮೋರ್ ಆಸ್ಮೋಟಿಕ್ ಪ್ರೆಷರ್ ದ್ಯಾನ್ ದ ಅದರ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಬೇರೆ ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಎರಡು ಸೊಲ್ಯೂಷನ್ ತೊಗೊಂಡ್ರೆ ಎರಡು ಈಕ್ವಲ್ ಪ್ರೆಷರ್, ಆಸ್ಮೋಟಿಕ್ ಪ್ರೆಷರ್ ಈಕ್ವಲ್ ಕಾನ್ಸಂಟ್ರೇಷನ್, ದಟ್ ಈಸ್ ಐಸೋಟೋನಿಕ್. ಇನ್ನೊಂದು ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಈ ಹೈಪರ್ಟೋನಿಕ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆ, ಒಂದು ಬೇರೆ ಸೊಲ್ಯೂಷನ್ ತೊಗೊಂಡೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಇರುತ್ತೆ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಈಗ ಅದೇ ಬ್ಲಡ್ ಸೆಲ್ಸ್ನ, ಓಕೆ, ಬ್ಲಡ್ ಸೆಲ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ? ಇಟ್ ಇಸ್ ಐಸೋಟೋನಿಕ್ ವಿತ್ ನಾರ್ಮಲ್ ಸಲೈನ್ ವಾಟರ್. 0.9% ಸಲೈನ್ ವಾಟರ್ ಅಷ್ಟು ಕಾನ್ಸಂಟ್ರೇಷನ್ ಇರುತ್ತೆ. ಈಗ ಅದೇ ಬ್ಲಡ್ ಸೆಲ್ನ ನಾವು ಈ ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಇಟ್ಟರೆ ಏನಾಗುತ್ತೆ? ಓಕೆ, ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ 0.9% ಇದೆ, ಅಂದರೆ ಇಟ್ ಹ್ಯಾಸ್ ಹೈಯರ್ ಕಾನ್ಸಂಟ್ರೇಷನ್. ಓಕೆ, ಈಗ ಬ್ಲಡ್ ಸೆಲ್ಲಿರೋ ಫ್ಲೂಯಿಡು ಇನ್ನೊಂದು ಸೊಲ್ಯೂಷನ್ ತೊಗೊಳ್ಳೋಣ. ಬ್ಲಡ್ ಸೆಲ್ಲಿರೋ ಫ್ಲೂಯಿಡು ಇನ್ನೊಂದು ಸೊಲ್ಯೂಷನ್, ಹೈಪರ್ಟೋನಿಕ್ ಅಂತ ಒಂದು ಸೊಲ್ಯೂಷನ್ ಇದೆ. ಸಲೈನ್ ವಾಟರ್ ಬಟ್ ಕಾನ್ಸಂಟ್ರೇಷನ್ 0.9%ಗಿಂತ ಜಾಸ್ತಿ ಇದೆ ಅಂದ್ಕೊಳ್ಳೋಣ. ಸೊ ಬ್ಲಡ್ ಸೆಲ್ಲಲ್ಲಿರೋ ಒಂದು ಸೊಲ್ಯೂಷನ್, ಒಂದು ಲಿಕ್ವಿಡ್ ಇದೆ, ಅದೊಂದು ಸೊಲ್ಯೂಷನ್ ಕೊಡೋಣ. ಸೊ ಇದು ಕೂಡ ಒಂದು ಸೊಲ್ಯೂಷನ್ ಕೊಡೋಣ. ಸೊ ಈಗ ಬ್ಲಡ್ ಸೆಲ್ನ ನಾವು ಈ ಹೈಪರ್ಟೋನಿಕ್ ಸೊಲ್ಯೂಷನ್ಗೆ ಇಟ್ಟರೆ ಏನಾಗುತ್ತೆ? ಬ್ಲಡ್ ಸೆಲ್ದು ಕಾನ್ಸಂಟ್ರೇಷನ್ ಓಕೆ 0.9%, ಇಟ್ ಈಸ್ ಈಕ್ವಲ್ ಟು 0.9%. ಬಟ್ ಇದೇನಾಗುತ್ತೆ ಹೈಪರ್ಟೋನಿಕ್ ಅಂದರೆ ಇಟ್ ಈಸ್ ಗ್ರೇಟರ್ ದೆನ್ 0.9%. ಆಗ ಸಾಲಿಡ್ ಮಾಲಿಕ್ಯೂಲ್ಸ್ ಎಲ್ಲಿಂದ ಮೂವ್ ಆಗುತ್ತೆ? ಫ್ರಮ್ ಲೋವರ್ ಟು ಹೈಯರ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ. ಆಗ ವಾಟ್ ಅಬೌಟ್ ಬ್ಲಡ್ ಸೆಲ್? ಬ್ಲಡ್ ಸೆಲ್ ಏನಾಗುತ್ತೆ? ಶ್ರಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಫ್ಲೋ ಆಫ್ ಸಾಲಿಡ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ಗ್ರೇಟರ್ ದೆನ್ ದ ನಾರ್ಮಲ್ ಸಲೈನ್ ಸೊಲ್ಯೂಷನ್. ನಾರ್ಮಲ್ ಸಲೈನ್ ಸೊಲ್ಯೂಷನ್ಗಿಂತ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಅದಕ್ಕೆ ಕೊಟ್ಟಿರೋದು ದ ಸೊಲ್ಯೂಷನ್ ವಿಚ್ ಹ್ಯಾಸ್ ಹೈಯರ್ ಆಸ್ಮೋಟಿಕ್ ಪ್ರೆಷರ್ ದೆನ್ ದ ಅದರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಸಲೈನ್ ವಾಟರ್ ಕಂಪೇರ್ ಮಾಡಿದ್ರೆ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಸಲ್ಯೂಟ್ ಪಾರ್ಟಿಕಲ್ಸ್ನ ಜಾಸ್ತಿ ಆ್ಯಡ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಹಾಗಾದರೆ ಏನಾಗುತ್ತೆ? ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನೋಡಿ, ಎ ಪ್ಯೂರ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ವಿತ್ ಸಾಲ್ಟ್ ಕಾನ್ಸಂಟ್ರೇಷನ್ ಮೋರ್ ದೆನ್ 0.91%. ಈಗ ಅದೇ ಸಲೈನ್ ಸೊಲ್ಯೂಷನ್ ಏನಾಗುತ್ತೆ? 0.91%ಗಿಂತ ಜಾಸ್ತಿ ಇದ್ದರೆ ಏನಾಗ್ಬೋದು? ವೆನ್ ದಟ್ ರೆಡ್ RBC cells, ಓಕೆ, ರೆಡ್ ಬ್ಲಡ್ ಸೆಲ್ಸ್ ಪ್ಲೇಸ್ಡ್ ಇನ್ ದಟ್ ಸೊಲ್ಯೂಷನ್, ವಾಟರ್ ಫ್ಲೋಸ್ ಔಟ್ ಆಫ್ ದ RBC cells. ಸೆಲ್ಸಿಂದ ವಾಟರ್ ಫ್ಲೋ ಆಗುತ್ತೆ, ಯಾಕಂದರೆ ಲೋವರ್ ಕಾನ್ಸಂಟ್ರೇಷನ್ ಬ್ಲಡ್ ಸೆಲ್. ನಾರ್ಮಲ್ ಸಲೈನ್ ಸೊಲ್ಯೂಷನ್ ಏನಿದೆ ಇದು 0.9% ಜಾಸ್ತಿ ಇದೆ, ಹಾಗಾಗಿ ಹೈಯರ್ ಕಾನ್ಸಂಟ್ರೇಷನ್. ಆಗೇನಾಗುತ್ತೆ? ಆಗ ಕಾಸ್ ಆಗೋದೆ ಪ್ಲಾಸ್ಮೋಲೈಸಿಸ್. ಓಕೆ, ಆಗ ಕಾಸ್ ಆಗುವಂಥದ್ದು ಶ್ರಿಂಕ್ ಆಗುತ್ತೆ. ದ ಶ್ರಿಂಕೇಜ್ ದಟ್ ಲೀಡ್ಸ್ ಟು ಪ್ಲಾಸ್ಮೋಲೈಸಿಸ್ ಅಂತ ಡಿಸೀಸ್ ಆಗುತ್ತೆ. ಓಕೆ, ಪ್ಲಾಸ್ಮೋಲೈಸಿಸ್ ಆ ಪ್ರೋಸೆಸ್ನ ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಕ್ವಶನ್ ಕೇಳೋದು ನಿಮಗೆ ಏನಿಲ್ಲಿ, ವಾಟ್ ಹ್ಯಾಪನ್ಸ್ ಟು ದ ಬ್ಲಡ್ ಸೆಲ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಇನ್ ಹೈಪರ್ಟೋನಿಕ್ ಸೊಲ್ಯೂಷನ್? ಹೈಪರ್ಟೋನಿಕ್ ಸೊಲ್ಯೂಷನ್ಸಲ್ಲಿ ಇಟ್ಟಾಗ ಬ್ಲಡ್ ಸೆಲ್ ಏನಾಗುತ್ತೆ? ಇಟ್ ಶ್ರಿಂಕ್. ಓಕೆ, ಇದು ಶ್ರಿಂಕ್ ಆಗುತ್ತೆ. ಯಾಕೆ ಶ್ರಿಂಕ್ಸ್ ಆಗುತ್ತೆ? ವಾಟ್ ಇಸ್ ದ ರೀಸನ್ ಅಂತಂದರೆ, ಬಿಕಾಸ್ ಬ್ಲಡ್ ಸೆಲ್ ಹ್ಯಾಸ್ ಎ ಕಾನ್ಸಂಟ್ರೇಷನ್ ಆಫ್ 0.991%. Hypertonic solution has a concentration greater than 0.91%. So the liquid and the solid molecules from blood cells move out of from the cells, ಅಂದರೆ move from a cells to a hypertonic solution, move ಆಗುತ್ತೆ, lower to higher concentration move ಆಗುತ್ತೆ, ಆಗ shrink ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಹೈಪರ್ಟೋನಿಕ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ಹೈಪರ್ಟೋನಿಕ್ ಸೊಲ್ಯೂಷನ್ ಗೊತ್ತಾಯಿತು, ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ತೀವಿ ಈ ಪ್ರೋಸೆಸ್ನ. ಸೊ ಈಗ ಕ್ವಶನ್ಸ್ ಇಲ್ಲ ಕೇಳೋದಿಷ್ಟೇ, ವಾಟ್ ಹ್ಯಾಪನ್ಸ್ ಟು ದ ಬ್ಲಡ್ ಸೆಲ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಇನ್ ಎ ಹೈಪರ್ಟೋನಿಕ್ ಸೊಲ್ಯೂಷನ್? ಹೈಪರ್ಟೋನಿಕ್ ಸೊಲ್ಯೂಷನ್ ಅಂದರೆ ವಿಚ್ ಹ್ಯಾಸ್
ಲಾರ್ಜರ್ ಕಾನ್ಸಂಟ್ರೇಷನ್, ಹೈಯರ್ ಕಾನ್ಸಂಟ್ರೇಷನ್ ಅಥವಾ ಹೈಯರ್ ಆಸ್ಮೋಟಿಕ್ ಪ್ರೆಷರ್ ದೆನ್ ನಾರ್ಮಲ್ ಸಲೈನ್ ವಾಟರ್ ಕಂಪೇರ್ ಮಾಡಿದ್ರೆ ಅಥವಾ ಪರ್ಟಿಕ್ಯುಲರ್ ಸೊಲ್ಯೂಷನ್ನಿಂದ ಕಂಪೇರ್ ಮಾಡಿದ್ರೆ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅರ್ಥ. ಅಥವಾ ಇಟ್ ಹ್ಯಾಸ್ ಹೈಯರ್ ಸಲ್ಯೂಟ್ ಕಾನ್ಸಂಟ್ರೇಷನ್ ಇಸ್ ವೆರಿ ಮೋರ್ ಅಥವಾ ವೆರಿ ಮಚ್ ಅಂತ ಹೇಳ್ಬೋದು. ಸೊ ಎಷ್ಟಾಗಿರುತ್ತೆ, ಸಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಸಾಲ್ವೆಂಟ್. ಅರ್ಥ ಆಯ್ತೇನು ಅಂತ? ಸೊ ದಿಸ್ ಇಸ್ ವಾಟ್ ಹೈಪರ್ಟೋನಿಕ್ ಸೊಲ್ಯೂಷನ್. ಗೊತ್ತಾಯ್ತಾ? ಹಾಗಾದ್ರೆ ಇದಕ್ಕೊಂದು ಇಮೇಜ್ ಕೊಟ್ಟಿದ್ದೀನಿ, ನೋಡಿರ್ಬೋದು ನಿಮಗೆ. ಹೈಪರ್ಟೋನಿಕ್ ಸೊಲ್ಯೂಷನಲ್ಲಿ ಬ್ಲಡ್ ಸೆಲ್ನ ಇಟ್ಟಿದ್ದೀವಿ. ಆಗೇನಾಗುತ್ತೆ, ಬ್ಲಡ್ ಸೆಲ್ಲಿಂದ ವಾಟರ್ ಏನು ಕಂಟೆಂಟ್ ಇದೆ, ಲಿಕ್ವಿಡ್ ಕಂಟೆಂಟ್ ಎಲ್ಲ ಹೊರಗಡೆ ಹೋಗುತ್ತೆ, ಅಂದರೆ ಹೈಪರ್ಟೋನಿಕ್ ಸೊಲ್ಯೂಷನ್ಸ್ಗೆ ಹೋಗುತ್ತೆ ಫ್ರಮ್ ಲೋವರ್ ಟು ಹೈಯರ್. ಆಗೇನಾಗುತ್ತೆ, ಇಟ್ ಬಿಕಮ್ ಶ್ರಿಂಕ್ಸ್. ಓಕೆ, ಶ್ರಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ನ ಹೇಳ್ತೀವಿ ಪ್ಲಾಸ್ಮೋಲೈಸಿಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್. ಓಕೆ, ನೆಕ್ಸ್ಟ್ ಇದು ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಗೊತ್ತಾಯಿತು. ಐಸೋಟೋನಿಕ್ ಹೈಪರ್ಟೋನಿಕ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಇದೆ. ಐಸೋಟೋನಿಕ್ ಮೀನ್ಸ್ ಏನು, ಸೇಮ್ ಆಸ್ಮೋಟಿಕ್ ಪ್ರೆಷರ್, ದ ಟೂ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಕಾನ್ಸಂಟ್ರೇಷನ್. ಹೈಪರ್ಟೋನಿಕ್ ಮೀನ್ಸ್ ದ ಸೊಲ್ಯೂಷನ್ ವಿಚ್ ಹ್ಯಾಸ್ ಮೋರ್ ಕಾನ್ಸಂಟ್ರೇಷನ್ ದೆನ್ ದಟ್ ಆಫ್ ಅದರ್ ಸೊಲ್ಯೂಷನ್. 0.91%ಗಿಂತ ಜಾಸ್ತಿ ಇದ್ದರೆ. ನೆಕ್ಸ್ಟ್ ಹಾಗಾದರೆ ಈಗ ಬರೋಣ ಹಿಪೋಟೋನಿಕ್ ಸೊಲ್ಯೂಷನ್. ಓಕೆ, ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಡೆಫಿನೇಷನ್ ಮುಂಚೆನೇ ಕೊಡಿ, ದ ಸೊಲ್ಯೂಷನ್ಸ್ ವಿಚ್ ಹ್ಯಾಸ್ ಲೆಸ್ ಆಸ್ಮೋಟಿಕ್ ಪ್ರೆಷರ್ ದ್ಯಾನ್ ದ ಅದರ್ ಸೊಲ್ಯೂಷನ್. ಅಂದರೆ ನಾರ್ಮಲ್ ಸಲೈನ್ ವಾಟರ್ಗಿಂತ ಈಗ ಹೈಪೋಟೋನಿಕ್ ಸೊಲ್ಯೂಷನ್ಸಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್, ಸಲ್ಯೂಟ್ ಕಾನ್ಸಂಟ್ರೇಷನ್ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು ಸಾಲ್ವೆಂಟ್. ಓಕೆ, ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂದ್ಕೊಳ್ಳೋಣ. ಸಾಲ್ವೆಂಟ್ ಕಂಪೇರ್ ಮಾಡಿದ್ರೆ ಸಲ್ಯೂಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಲೆಸ್ ದೆನ್ 0.91%. ಓಕೆ, 0.91% ನಾರ್ಮಲ್ ಸಲೈನ್ ವಾಟರ್ ಅಂತ ಏನು ಹೇಳ್ತೀವಿ ಅದಕ್ಕಿಂತ ಕಡಿಮೆ ಇರುತ್ತೆ. ಓಕೆ, ಈಗ ನೀವೇ ಗೆಸ್ ಮಾಡ್ಬೋದು ಆರಾಮಾಗಿ. ಈಗ ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ನ, ಅಂದರೆ ಬ್ಲಡ್ ಸೆಲ್ಸ್ಗಳನ್ನ ನಾವು ಇಂಥ ಸೊಲ್ಯೂಷನ್ಲಿಟ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಗೊತ್ತಿದೆ. ಬ್ಲಡ್ ಸೆಲ್ಸ್ ಏನಿದೆ ಕಾನ್ಸಂಟ್ರೇಷನ್ 0.91% ಇದೆ, ಬಿಕಾಸ್ ಇಟ್ ಹ್ಯಾಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ 0.91% NaCl ಸೊಲ್ಯೂಷನ್ ಅಷ್ಟು ಕಾನ್ಸಂಟ್ರೇಷನ್ ಇದೆ. ಹಾಗಾದರೆ ಏನಾಗುತ್ತೆ, ದಿಸ್ ಇಸ್ ವಾಟ್ ಲೋವರ್ ಕಾನ್ಸಂಟ್ರೇಷನ್, ಲೆಸ್ ದೆನ್ 0.91% ಇದೆ. ಹಾಗಾದರೆ ವಾಟರ್ ಏನಾಗುತ್ತೆ, ಇಲ್ಲಿಂದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಬ್ಲಡ್ ಸೆಲ್ಸ್ಗೆ ಮೂವ್ ಆಗುತ್ತೆ. ಸೊ ಇದು ಆರ್ ಬಿ ಸಿ, ರೆಡ್ ಬ್ಲಡ್ ಸೆಲ್ಸ್ ಅಂತ ತಗೊಳ್ಳೋಣ. ಓಕೆ, ರೆಡ್ ಬ್ಲಡ್ ಸೆಲ್ಸ್ಗೆ ಎಲ್ಲ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಎ ಲೋವರ್ ಕಾನ್ಸಂಟ್ರೇಷನ್. ದಿಸ್ ಇಸ್ ವಾಟ್ ಹೈಯರ್ ಕಾನ್ಸಂಟ್ರೇಷನ್. ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆದರೆ ಬ್ಲಡ್ ಸೆಲ್ಸ್ ಏನಾಗುತ್ತೆ, ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಸೆಸ್ ಯಾವ್ದು ಗೊತ್ತಿದೆಯಲ್ಲ. ಸೊ ಯಾವಾಗ ನಾವು ಹೈಪೋಟೋನಿಕ್ ಅಂದರೆ ವಾಟರು ಒಂದು ಹಿಪೋಟೋನಿಕ್ ಸೊಲ್ಯೂಷನ್, ಅದಕ್ಕೆ ನಾವು ರೇಸಿನ್ಸ್ನ ಹಾಕ್ದಾಗ ಏನಾಗುತ್ತೆ, ಸೊ ವಾಟರಲ್ಲಿರೋ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ರೇಸಿನ್ಸ್ಗೆ ಕಂಪ್ಲೀಟು ಟ್ರಾನ್ಸ್ಫರ್ ಆಗುತ್ತೆ, ಕಂಪ್ಲೀಟ್ ಫ್ಲೋ ಆಗುತ್ತೆ. ಆಗ ರೈಸಿನ್ಸ್ ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಸೇಮ್ ಪ್ರೋಸೆಸ್. ಆ ಕಾಳುಗಳನ್ನ ನೆನೆ ಹಾಕಿದಾಗ ಏನಕ್ಕೆ ಕಾಳುಗಳು ಸ್ವಲ್ಪ ಚೆನ್ನಾಗಿದಾಗುತ್ತೆ, ನೆನೆದಾಗ ಏನು ಸ್ವಲ್ಪ ದಪ್ಪ ಆಗುತ್ತೆ ಕಂಪ್ಲೀಟು, ಏನಕ್ಕೆ ಅದು ರೀಸನ್ ಅಂತಂದು, ದಿಸ್ ಇಸ್ ದ ರೀಸನ್. ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಸೊ ಆ ಕಾಳುಗಳಲ್ಲಿ ಏನು ಪ್ರೋಟೀನ್ ಕಂಟೆಂಟ್ ಇದೆ, ಲಿಕ್ವಿಡ್ ಕಂಟೆಂಟ್ ಅದರೊಳಗೆ ಏನಿರುತ್ತೆ ಅದು ಜಾಸ್ತಿ ಇದೆ ಕಾನ್ಸಂಟ್ರೇಷನ್. ಸೊ ಹಾಗಾಗಿ ವಾಟರ್ ಇದೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಲ್ಲ ಆ ಕಾಳಿನಿದೆ ಅಥವಾ ರೈಸಿನ್ಸ್ ಏನಿದೆ ಮೂವ್ ಆದಾಗ ಏನಾಗುತ್ತೆ, ಅದು ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಎಕ್ಸಾಂಪಲ್ ಹೇಳೋದು ನೋಡಿ, ಎ ಪ್ಯೂರ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ವಿತ್ ಸಾಲ್ಟ್ ಕಾನ್ಸಂಟ್ರೇಷನ್ ಲೆಸ್ ದೆನ್ 0.91%. ಓಕೆ, ಮೇಕ್ ಎ ನೋಟ್ ಆಫ್ ಇಟ್, ಲೆಸ್ ದೆನ್ 0.91%. 0.91%ಗಿಂತ ಕಡಿಮೆ ಇದೆ ಅಂಥ ಸೊಲ್ಯೂಷನಲ್ಲಿ ನಾವು ರೆಡ್ ಬ್ಲಡ್ ಸೆಲ್ಸ್ನ ಪ್ಲೇಸ್ ಮಾಡಿದ್ರೆ, ವೆನ್ ರೆಡ್ ಬ್ಲಡ್ ಸೆಲ್ಸ್ ಆರ್ ಪ್ಲೇಸ್ಡ್ ಇನ್ ದಿಸ್ ಸೊಲ್ಯೂಷನ್, ವಾಟರ್ ಫ್ಲೋ ಇನ್ ಟು ದ ಬ್ಲಡ್ ಸೆಲ್ಸ್. ಗೊತ್ತಾಯ್ತು ಯಾಕೆ ಅಂತ? ಬಿಕಾಸ್ ಇಟ್ ಹ್ಯಾಸ್ ಎ ಲೋವರ್ ಕಾನ್ಸಂಟ್ರೇಷನ್. ಬ್ಲಡ್ ಸೆಲ್ಸ್ ಹ್ಯಾಸ್ ಎ 0.91% ಕಾನ್ಸಂಟ್ರೇಷನ್. ಹಾಗಾದ್ರೆ ಏನಾಗುತ್ತೆ, ಲೋವರ್ ಟು ಹೈಯರ್ ಮೂವ್ ಆಗುತ್ತೆ. ಆ ಬ್ಲಡ್ ಸೆಲ್ಸ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ ಅಥವಾ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಪ್ರೋಸೆಸ್ ನಾವು ಹಿಮೋಲಿಸಿಸ್ ಅಂತ ಕರಿತೀವಿ. ಓಕೆ, ಬ್ಲಡ್ ಸೆಲ್ಸು ಬಸ್ಟ್ ಔಟ್ ಆಗೋಂಥ ಪ್ರೋಸೆಸ್ನ ಹಿಮೋಲಿಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದ ಹಿಪೋಟೋನಿಕ್ ಸೊಲ್ಯೂಷನ್. ಐಸೋಟೋನಿಕ್, ಹೈಪೋಟೋನಿಕ್. ಸೊ ಐಸೋಟೋನಿಕ್ ಮೀನ್ಸ್ 0.91%, ಸೇಮ್ ಕಾನ್ಸಂಟ್ರೇಷನ್. ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಹೈಪೋಟೋನಿಕ್ ಮೀನ್ಸ್ ಗ್ರೇಟರ್ ದೆನ್ 0.91%. ಇಟ್ ಮೀನ್ಸ್ ಇಟ್ ಹ್ಯಾಸ್ ಹೈ ಕಾನ್ಸಂಟ್ರೇಷನ್ ದೆನ್ ದಟ್ ಆಫ್ ಅದರ್ ಸೊಲ್ಯೂಷನ್ಸ್. ಹೈಪೋಟೋನಿಕ್ ಅಂತಂದ್ರೆ ಏನು ಹೇಳ್ತೀವಿ, ಇಟ್ ಹ್ಯಾಸ್ ಲೆಸ್ ಕಾನ್ಸಂಟ್ರೇಷನ್ ದೆನ್ ದಟ್ ಆಫ್ ಅದರ್ ಸೊಲ್ಯೂಷನ್. ಅರ್ಥ ಆಯ್ತೇನು ಅಂತ? ಸೊ NaCl ಸೊಲ್ಯೂಷನ್, ನಮ್ಮ ಬಾಡಿಲಿರೋ ಫ್ಲೂಯಿಡ್, ಬ್ಲಡ್ ಸೆಲ್ಸಲ್ಲಿರೋ ಫ್ಲೂಯಿಡ್ ಕಂಟೆಂಟ್ ಏನಿದೆ, ಆ ಫ್ಲೂಯಿಡ್ ಕಂಟೆಂಟು ನಾರ್ಮಲ್ 0.91% ಸೊಲ್ಯೂಷನ್, ಸಲೈನ್ ಸೊಲ್ಯೂಷನ್ ಇದೆ, ಅದಕ್ಕೆ ಮ್ಯಾಚ್ ಆಗ್ತಾಯಿದೆ. ಸೊ ದಟ್ಸ್ ವೈ ಇಟ್ ಇಸ್ ಐಸೋಟೋನಿಕ್. ಆ ಬ್ಲಡ್ ಸೆಲ್ಸ್ ನಾವು ಐಸೋಟೋನಿಕ್ ಸೆಲ್ 0.91% ಇಟ್ಟರೆ ಅಲ್ಲಿ ಸ್ವೆಲ್ ಆಗಲ್ಲ, ಶ್ರಿಂಕು ಆಗಲ್ಲ. ಬಟ್ ಅದೇ 0.91%ಗಿಂತ ಜಾಸ್ತಿ ಸೊಲ್ಯೂಷನ್ಸ್ ಇಟ್ಟರೆ ಶ್ರಿಂಕ್ ಆಗುತ್ತೆ, 0.91%ಗಿಂತ ಕಡಿಮೆ ಸೊಲ್ಯೂಷನ್ಸ್ ಇಟ್ಟರೆ ಸ್ವೆಲ್ ಆಗುತ್ತೆ. ಏನಕ್ಕೆ ಅಂತ ರೀಸನ್ ಕಂಪ್ಲೀಟ್ ನಿಮಗೆ ಗೊತ್ತಾಯಿತು. ಅರ್ಥ ಆಗಿದೆ ಕಂಪ್ಲೀಟ್ ಏನು ಅಂತ? ಸೊ ದಿಸ್ ಇಸ್ ಅಬೌಟ್ ಐಸೋಟೋನಿಕ್, ಹೈಪೋಟೋನಿಕ್ ಆ್ಯಂಡ್ ಹೈಪೋಟೋನಿಕ್ ಸೊಲ್ಯೂಷನ್. ಆ್ಯಂಡ್ ಆಲ್ಸೋ ಒಂದು ಮೇಜರ್ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಕೊಟ್ಟಿರ್ಬೋದು ನೋಡಿಲಿ. ಸೊ ಏನಾಗುತ್ತೆ, ಕಾನ್ಸಂಟ್ರೇಷನ್ ಈ ಸೊಲ್ಯೂಷನಿಂದ ಬ್ಲಡ್ ಸೆಲ್ಸ್ಗೆ ಎಲ್ಲ ಮಾಲಿಕ್ಯೂಲ್ಸು ಮೂವ್ ಆಗ್ತಾ ಇದೆ. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಇದು ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಬಸ್ಟ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಈ ಪ್ರೋಸೆಸ್ನ ಹಿಮೋಲಿಸಿಸ್ ಅಂತ ಕರಿತೀವಿ ನಾವು.
ಗೊತ್ತಾಗಿತ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿರ್ಬೋದು ನೀವು ಇಲ್ಲಿ. ಐಸೋಟೋನಿಕ್ ಏನಾಗಿದೆ ನೋಡಿ. ಸೊ ಕಾನ್ಸಂಟ್ರೇಷನ್ ಮೂಮೆಂಟು ಎರಡು ಕೂಡ ಸೇಮ್ ಇರುತ್ತೆ, ಅಂದರೆ ಸೇಮ್ ಕಾನ್ಸಂಟ್ರೇಷನ್. ಓಕೆ, ಅದೇ ರೀತಿ ಹೇಳ್ಬೋದು. ಆ್ಯಂಡ್ ಹಿಪೋಟೋನಿಕ್ ಅಂದರೆ ಏನಾಗುತ್ತೆ, ಮೂಮೆಂಟು ಬ್ಲಡ್ ಸೆಲ್ಸ್ಗಳಿರುತ್ತೆ, ಬಸ್ಟ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಹೈಪೋಟೋನಿಕ್ ಅಂದರೆ ಏನಾಗುತ್ತೆ, ಬ್ಲಡ್ ಸೆಲ್ಸಿಂದ ವಾಟರ್ ಮಾಲಿಕ್ಯೂಲ್ಸು ಹೊರಡೆ ಬರ್ತಾ ಇರುತ್ತೆ. ಹೈಪೋಟೋನಿಕ್ ಸೊಲ್ಯೂಷನ್ಸ್ಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅದು ಶ್ರಿಂಕ್ ಆಗುತ್ತೆ. ಗೊತ್ತಾಯ್ತಲ್ಲ ಏನು ಅಂತ? ಸೊ ಹಾಗೆ ಇಷ್ಟು ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ ಇಲ್ಲಿ. ಓಕೆ, ಆ ಕಾನ್ಸೆಪ್ಟ್ ಯಾವ್ದು ಹಾಗಾದರೆ? ದಟ್ ಈಸ್ ರಿವರ್ಸ್ ಆಸ್ಮೋಸಿಸ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಿಮ್ಮ ಥಿಯರಿ ಎಕ್ಸಾಮ್ಗೆ, ಓಕೆ, ಥಿಯರಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳಿ ಎಕ್ಸಾಂಪಲ್ನ ಕೇಳ್ತಾರೆ. ಓಕೆ, 2 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳಿ ಒಂದು ಎಕ್ಸಾಂಪಲ್ನ ಕೇಳ್ತಾರೆ. ಓಕೆ, ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು ಹಾಗಾದರೆ? ಸೊ ಆಸ್ಮೋಸಿಸ್ ಅಂದರೆ, ರಿವರ್ಸ್ ಆಸ್ಮೋಸಿಸ್ ಅಂದರೆ ಆಪೋಸಿಟ್ ಟು ದಟ್ ಪ್ರೋಸೆಸ್. ಆಸ್ಮೋಸಿಸ್ ಮೀನ್ಸ್ ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆದರೆ ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನೈತೆ, ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್ ಅಂತ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಇನ್ ದ ಪ್ಯೂರಿಫಿಕೇಷನ್ ಆಫ್ ವಾಟರ್. ಪ್ಯೂರಿಫಿಕೇಷನ್ ಆಫ್ ವಾಟರ್ಲೇ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಇದು. ಹೇಗೆ ಅಂತ ಡಿಸ್ಕಸ್ ಮಾಡೋಣ. ಹಾಗಾದರೆ ಒಂದು ಇಮೇಜ್ ಕೊಟ್ಟಿರ್ತೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ. ರಿವರ್ಸ್ ಆಸ್ಮೋಸಿಸ್ ಅಂತ ಇದೆ. ಸೊ ಏನಾಗ್ತಾಯಿದೆ ನೋಡಿ, ಪ್ರೆಷರ್ನ ಅಪ್ಲೈ ಮಾಡಿದಾಗ ಏನಾಗ್ತದೆ, ಸಾಲ್ಟ್ ವಾಟರ್ ಇದೆ, ಆ ಕಡೆ ಫ್ರೆಶ್ ವಾಟರ್ ಇದೆ. ಓಕೆ, ಅಂದರೆ ಸಾಲ್ಟ್ ವಾಟರ್ ಹ್ಯಾಸ್ ಅ ಹೈಯರ್ ಕಾನ್ಸಂಟ್ರೇಷನ್, ಫ್ರೆಶ್ ವಾಟರ್ ಹ್ಯಾಸ್ ಅ ಲೋವರ್ ಕಾನ್ಸಂಟ್ರೇಷನ್. ಲೋವರ್ ಟು ಹೈಯರ್ ಆದರೆ ಅದು ಆಸ್ಮೋಸಿಸ್. ಬಟ್ ಇಲ್ಲಿ ಏನಾಗ್ತದೆ, ಸಾಲ್ಟ್ ವಾಟರ್ಲಿರೋ ಪ್ಯೂರ್ ವಾಟರ್ ಕಂಟೆಂಟ್ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತದೆ ಥ್ರೋ ಸೆಮಿ ಪರ್ಮಿಲ್ ಮೆಂಬ್ರೇನ್ ಫ್ರೆಶ್ ವಾಟರ್ ಕಡೆ ಲೋವರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗ್ತದೆ. ಸೊ ಮೂವ್ ಆಗ್ತಾ ಏನಾಗ್ತದೆ, ಇಲ್ಲಿ ಎಕ್ಸಸ್ನ ಪ್ರೆಷರ್ನ ಅಪ್ಲೈ ಮಾಡ್ತೀವಿ. ಪ್ರೆಷರ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಆ ಫ್ರೆಶ್ ವಾಟರ್ ಕಡೆ ಅಂದರೆ ಮಾಲಿಕ್ಯೂಲ್ಸು ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಮೂವ್ ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ರಿವರ್ಸ್ ಆಸ್ಮೋಸಿಸ್. ಆದರೆ ಏನು ನೋಡೋಣ ರಿವರ್ಸ್ ಆಸ್ಮೋಸಿಸ್ ಅಂದರೆ, ಒಂದು ಡೆಫಿನೇಷನ್ ತೊಗೊಳ್ಳೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ದ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ದ ಸೊಲ್ಯೂಷನ್ to the pure solvent through SPM, semi permeable membrane, by applying excess pressure. That excess pressure that must be greater than osmotic pressure. Osmotic pressure ಅಂತ ಏನು ಅಪ್ಲೈ ಮಾಡ್ತಾ ಇದ್ವಿ ಟು ಸ್ಟಾಪ್ ಆಸ್ಮೋಸಿಸ್ ಪ್ರೋಸೆಸ್, ಅದಕ್ಕಿಂತ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡಿದಾಗ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಹೈಯರ್ ಕಾನ್ಸಂಟ್ರೇಷನ್ ಸೈಡಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಬೈ ಅಪ್ಲೈಯಿಂಗ್ ಹೈಯರ್ ಪ್ರೆಷರ್ ದಟ್ ಆಫ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ಗಿಂತ ಇನ್ನೂ ಪ್ರೆಷರ್ನ ಜಾಸ್ತಿ ಅಪ್ಲೈ ಮಾಡಿದ್ರೆ, ಸೊ ಅದನ್ನು ನಾವೇನು ಹೇಳ್ತೀವಿ, ಸೊ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ತೋರಿಸ್ತೆ ಹೇಳಿದೆ. ಹೇಗೆ ಇಮೇಜ್ ಒಂದು ಸಿಕ್ತು ನಿಮಗೆ. ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತೆ, ಲೋವರ್ ಟು ಹೈಯರ್ ಆಬ್ವಿಯಸ್ಲಿ ಆಸ್ಮೋಸಿಸ್. ಆ ಆಸ್ಮೋಸಿಸ್ ಸ್ಟಾಪ್ ಮಾಡೋಕ್ಕೆ ನಾವು ಆಸ್ಮೋಟಿಕ್ ಪ್ರೆಷರ್ ಅಂತ ಅಪ್ಲೈ ಮಾಡ್ತೀವಿ. ಬಟ್ ಈಗೇನಾಗುತ್ತೆ, ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ ಇನ್ನೂ ಅಪ್ಲೈ ಮಾಡಿದ್ರೆ ದ ಪ್ರೆಷರ್ ವಿಚ್ ಹ್ಯಾಸ್ ಹೈಯರ್ ದೆನ್ ದಟ್ ಆಫ್ ಆಸ್ಮೋಟಿಕ್ ಪ್ರೆಷರ್ ದಟ್ ಸ್ಟಾಪ್ಸ್ ದ ಆಸ್ಮೋಸಿಸ್ ಪ್ರೋಸೆಸ್, ಅಂದರೆ ದಟ್ ಕ್ರಿಯೇಟ್ಸ್ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಓಕೆ, ಸೊ ಏನಾಗುತ್ತೆ, ಪ್ರೆಷರ್ನ ಜಾಸ್ತಿ ಅಪ್ಲೈ ಮಾಡಿದಾಗ, ಆಸ್ಮೋಸಿಸ್ ಪ್ರೆಷರ್ಗಿಂತ ಜಾಸ್ತಿ ಇರಬೇಕು ಪ್ರೆಷರ್, ಆ ಪ್ರೆಷರ್ ಅಪ್ಲೈ ಮಾಡಿದಾಗ ಸೊ ರಿವರ್ಸ್ ಆಸ್ಮೋಸಿಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಮಾಲಿಕ್ಯೂಲ್ಸು ಲೋವರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಗೊತ್ತಾಯ್ತು ಅನ್ಕೋತೀನಿ. ಹಾಗಾದರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ರಿವರ್ಸ್ ಆಸ್ಮೋಸಿಸ್ ಎಲ್ಲ ಯೂಸ್ ಮಾಡ್ತೀವಿ. ಡಿಸ್ಟಿಲೇಷನ್ ಆಫ್ ಸಿ ವಾಟರ್, ವೆರಿ ಇಂಪಾರ್ಟೆಂಟ್. ಡಿಸಾಲಿನೇಷನ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಸಾಲ್ಟ್ ವಾಟರ್ ಏನಿದೆ, ಸಿ ನಮ್ಮಲ್ಲಿ ಬೀಚಸ್ಗಳು ಇಷ್ಟೊಂದಿದೆ, ಆ ಸಾಲ್ಟ್ ವಾಟರ್ನ ಪ್ಯೂರಿಫೈ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಅಕ್ವಾ ಗಾರ್ಡ್ಸ್ಗಳಲ್ಲಿ ಅಕ್ವಾ ಪ್ಯೂರಿಫೈರ್ಸ್ ಅಂತ ಏನಿದೆ ನಿಮ್ಮಲ್ಲಿ ಯೂಸ್ ಮಾಡ್ತಾ ಅದರಲ್ಲಿ RO UV ಅಂತೆಲ್ಲ ಇರುತ್ತೆ. ಅಂದರೆ RO ಅಂತ ಇರುತ್ತೆ. ನೀವು ಚೆಕ್ ಮಾಡಿಬೇಕಾದ್ರೆ ಪ್ಯೂರಿಫೈರೆಲ್ಲ RO ಕಂಟೆಂಟ್ ಅಂತ ಇರುತ್ತೆ. RO ಅಂದ್ರೆ ಏನು? ಸೊ ದಿಸ್ ಇಸ್ ವಾಟ್ ರಿವರ್ಸ್ ಆಸ್ಮೋಸಿಸ್. RO ಮೀನ್ಸ್ ರಿವರ್ಸ್ ಆಸ್ಮೋಸಿಸ್. ಅಲ್ಲಿ ಏನಾಗುತ್ತೆ, RO ಕಂಟೆಂಟ್ ಅಂದರೆ ಒಂದು ಸೆಮಿ ಪರ್ಮಿಲ್ ಮೆಂಬ್ರೇನ್ ಅಂತ ಹಾಕಿರ್ತಾರೆ ಅದರಲ್ಲಿ. ಆ ಸೆಮಿ ಪರ್ಮಿಲ್ ಮೆಂಬ್ರೇನ್ ಅದು ಜಾಸ್ತಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಸೆಲ್ಯುಲೋಸ್ ಅಸಿಟೇಟ್. ಓಕೆ, ಸೆಲ್ಯುಲೋಸ್ ಅಸಿಟೇಟ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ರಿವರ್ಸ್ ಆಸ್ಮೋಸಿಸಲ್ಲಿ ಯೂಸ್ ಮಾಡುವಂಥ SPM ಮೆಂಬ್ರೇನ್ ಯಾವುದಪ್ಪ ಅಂದರೆ ಸೆಮಿ ಪರ್ಮಿಲ್ ಮೆಂಬ್ರೇನ್ ಸೆಲ್ಯುಲೋಸ್ ಅಸಿಟೇಟ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಒಂದು ಮೆಂಬ್ರೇನು ಆಕ್ವಾ ಪ್ಯೂರಿಫೈರ್ ಕೂಡ ಇರುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಆ RO ಅಂತ ಕಂಟೆಂಟ್ ಏನಿದೆ ಅಂದರೆ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ಸಲ್ಲಿ ಈ SPM ಮೆಂಬ್ರೇನು ಸೊ ಎಲ್ಲ ಅಯಾನ್ಸ್ಗಳಾಗಿರ್ಬೋದು, ಡಸ್ಟ್ ಪಾರ್ಟಿಕಲ್ಸ್, ಬೇರೆ ಪಾರ್ಟಿಕಲ್ಸ್ ಆಗಿರ್ಬೋದು, ಎಲ್ಲನೂ ಕಂಪ್ಲೀಟ್ ಫಿಲ್ಟರ್ ಮಾಡುತ್ತೆ. ಅಂದರೆ ಅದನ್ನು ಅಲೋ ಮಾಡಲ್ಲ, ಓನ್ಲಿ ಪ್ಯೂರ್ ವಾಟರ್ ಮಾಲಿಕ್ಯೂಲ್ಸ್ನ ಮಾತ್ರ ಅಲೋ ಮಾಡುತ್ತೆ. ಸೊ ಹಾಗಾಗಿ ಅಕ್ವಾ ಪ್ಯೂರಿಫೈರ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಆ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್, ವಾಟ್ರಲ್ಲಿ ಏನಿದ್ರು ಅಯಾನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಕಂಪ್ಲೀಟ್ ಅದು ಬಿಡಲ್ಲ, ಫಿಲ್ಟರಲ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡುತ್ತೆ, ಮೂಮೆಂಟ್ ಆಗಿ ಬಿಡಲ್ಲ, ಇನ್ಲೆಟ್ ಬರಲ್ಲ ಅದು ಕಂಪ್ಲೀಟು. ಸೊ ಹಾಗಿದ್ದಾಗ ಏನಾಗುತ್ತೆ, ಇಂಪ್ಯೂರಿಟೀಸ್ಗಳು ಏನೂ ಎಂಟ್ರ್ ಆಗಲ್ಲ. ಆ ಕಾರಣಕ್ಕೆ ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ ಅಂದರೆ ಅದೇ ಅಲ್ಲಿ ಅಪ್ಲೈ ಆಗೋದು. RO ಅಂತ ಬರೆದಿರ್ತಾರೆ, ಬೇಕಾದ್ರೆ ನೋಡಿ ಪ್ಯೂರಿಫೈರ್ಸಲ್ಲಿ. ಓಕೆ, ಸೊ ಇದು ರಿವರ್ಸ್ ಆಸ್ಮೋಸಿಸ್ ಯೂಸ್ ಆಗೋದು ಇಲ್ಲಿಂದ ಗೊತ್ತಾಯಿತು. ಸೆಲ್ಯುಲೋಸ್ ಅಸಿಟೇಟ್ನ ಇಲ್ಲಿ ನಾವು ಒಂದು ಸೆಮಿ ಪರ್ಮಿಲ್ ಮೆಂಬ್ರೇನಾಗ ಯೂಸ್ ಮಾಡ್ತೀವಿ ಎಲ್ಲ ಸೆಲ್ಯುಲೋ ಅದರಲ್ಲಿ ರಿವರ್ಸ್ ಆಸ್ಮೋಸಿಸಲ್ಲಿ. ಸೊ ಪ್ಲೀಸ್ ಡೆಫಿನಿಷನ್ನ ಫಸ್ಟು ತೊಗೊಬಿಡಿ. ಓಕೆ, ಡೆಫಿನಿಷನ್ ಇನ್ನೊಂದು ತೊಗೊಳ್ಳಿ, ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್. ಈ ಕ್ವಶನ್ ನಿಮಗೆ 2 ಮಾರ್ಕ್ಸ್ಗೆ ಬರುತ್ತೆ. 2 ಮಾರ್ಕ್ಸ್ಗೆ ಒಂದು ಡೆಫಿನಿಷನ್ ಮತ್ತು ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ, ವಾಟ್ ಇಸ್ ದ ಯೂಸ್ ಆಫ್ ಯಾವುದು ರಿವರ್ಸ್ ಆಸ್ಮೋಸಿಸ್ ಅಂತ ಕೇಳ್ತಾರೆ. ಓಕೆ, ಇಷ್ಟು ಗೊತ್ತಾಯಿತು ಅನ್ಕೋತೀನಿ.
ನೋಟ್ ಮಾಡ್ಕೊಬೇಡಿ, ವಿಡಿಯೋನ ಪಾಸ್ ಮಾಡಿ. ಸೊ ಓಕೆ, ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ರಿವರ್ಸ್ ಆಸ್ಮೋಸಿಸ್. ಅರ್ಥ ಆಯಿತು ಅನ್ಕೋತೀನಿ, ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ಗೆ. ಸೊ ನಿಮ್ಗೆ ಇನ್ನೊಂದು ಪಿಕ್ಚರ್ ಕೊಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದಲ್ಲಿ. ದಿಸ್ ಇಸ್ ವಾಟ್ ನಾರ್ಮಲ್ ಆಸ್ಮೋಸಿಸ್ ಪ್ರೋಸೆಸ್, ಲೋವರ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ SPM. ಲೋವರಿಂದ ಹೈಯರ್ ಕಡೆ ಮೂವ್ ಆಗ್ತದೆ ಥ್ರೂ SPM ಪ್ರೋಸೆಸ್ ಏನಾಗುತ್ತೆ, ದಿಸ್ ಇಸ್ ವಾಟ್ ನಾರ್ಮಲ್ ಆಸ್ಮೋಸಿಸ್ ಪ್ರೋಸೆಸ್. ಹಾಗಾದರೆ ರಿವರ್ಸ್ ಆಸ್ಮೋಸಿಸ್ ಏನಾಗುತ್ತೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಪ್ರೆಷರ್ನ ಅಪ್ಲೈ ಮಾಡ್ತಾಯಿದ್ವಿ. ದಟ್ ಪ್ರೆಷರ್ ಮಸ್ಟ್ ಬಿ ಗ್ರೇಟರ್ ದೆನ್ ಆಸ್ಮೋಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಇರಬೇಕು ಪ್ರೆಷರ್ ಅಪ್ಲೈ ಮಾಡೋದು. ಹಾಗಿದ್ದಾಗ ಏನಾಗುತ್ತೆ, ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಗೇನ್ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗ್ತದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಪಿಕ್ಚರು, ಸಾಲ್ವೆಂಟ್ ಮಾಲಿಕ್ಯೂಲ್ಸಲ್ಲಿ ಕಾಣಿಸ್ತಾ ಇದೆ. ಸೊ ವಾಟರ್ ಫ್ಲೋ ಮೂಮೆಂಟು ಆಸ್ಮೋಸಿಸಲ್ಲಿ ಈ ರೀತಿ ಇದ್ದರೆ ನೋಡಿ, ಇಲ್ಲಿ ಈ ರೀತಿ ಇದೆ, ಹೈಯರ್ ಟು ಲೋವರ್, ಹಿಯರ್ ಲೋವರ್ ಟು ಹೈಯರ್. ಗೊತ್ತಾಯ್ತು ಹೇಗೆ ಅಂತ? ಸೊ ದಿಸ್ ಇಸ್ ವಾಟ್ ರಿವರ್ಸ್ ಆಸ್ಮೋಸಿಸ್. ನಿಮಗೆ ಇಲ್ಲಿ ಕೇಳೋ ಕ್ವಶನ್ ಏನು, ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್ ಆ್ಯಂಡ್ ವಾಟ್ ಇಸ್ ದ ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಯೂಸ್ ಆಫ್ ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ಪ್ರೋಸೆಸ್ಸು ಯೂಸ್ ಏನು ಅಂತ ಕೇಳ್ತಾರೆ. ಸೊ ಏನು, ಇಟ್ ಇಸ್ ಯೂಸ್ಡ್ ಇನ್ ದ ಡಿಸಾಲಿನೇಷನ್ ಆಫ್ ವಾಟರ್ ಅಥವಾ ಡಿಸ್ಟಿಲೇಷನ್ ಆಫ್ ಸಿ ವಾಟರ್ ಅಂತ ಹೇಳ್ಬೋದು. ಓಕೆ, ಡಿಸಾಲಿನೇಷನ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡೋ ಪ್ರೋಸೆಸ್ ಯಾವುದು, ರಿವರ್ಸ್ ಆಸ್ಮೋಸಿಸ್. ಓಕೆ, ಅರ್ಥ ಆಯ್ತೇನು ಅಂತ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಡಿಸ್ಕಸ್ ಮಾಡೋಣ ಏನು ಅಂತಂದರೆ, ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್. ಸೊ ಇಲ್ಲಿ ತನಕ ನಾನು ಹೇಳಿದ್ದೀನಿ, ಗೊತ್ತಾಯಿತು. ಈಗ ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್ ನೀವೇ ಹೇಳ್ತೀರಾ. ಓಕೆ, ಸೊ ಏನು ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್? ಈಗ ನಾರ್ಮಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಏನು ಬಂದರೆ, ಓಕೆ, ಹ್ಯೂಮನ್ ಬಾಡಿಲಿ ಏನೇನಾಗುತ್ತೆ ಹೇಳಿದೆ ನಾನು. ಬ್ಲಡ್ಡಲ್ಲಿರೋ ಫ್ಲೂಯಿಡ್ ಕಂಟೆಂಟ್ ಏನಿದೆ, ದಟ್ ಫ್ಲೂಯಿಡ್ ಕಂಟೆಂಟ್ ಐಸೋಟೋನಿಕ್ ವಿತ್ 0.91% ನಾರ್ಮಲ್ ಸಲೈನ್ ವಾಟರ್. ನಾರ್ಮಲ್ ಸಲೈನ್ ವಾಟರ್ಗೆ ಐಸೋಟೋನಿಕ್ ಇದೆ. ಆ ಕಾನ್ಸಂಟ್ರೇಷನ್ ನಮ್ಮ ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್, ಬ್ಲಡ್ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಸೇಮ್ ಇದೆ. ಹಾಗಾಗಿ ಏನು ಮಾಡ್ತಾರೆ, ಇಂಜೆಕ್ಟಬಲ್ ಮೆಟೀರಿಯಲ್ಸ್, ಇಂಜೆಕ್ಷನ್ಸ್ ಅಂತ ಏನು ಬರುತ್ತೆ ಅದನ್ನು ನಾರ್ಮಲ್ ಸಲೈನ್ ವಾಟರಲ್ಲಿ ಇಟ್ಟಿರ್ತಾರೆ. ಸೊ ಬಿಫೋರ್ ಇಂಜೆಕ್ಷನ್, ಓಕೆ, ಇಂಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾರ್ಮಲ್ ಸಲೈನ್ ವಾಟರಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾಕಂತಂದರೆ ನಮ್ಮ ಬಾಡಿಲಿರೋ ಫ್ಲೂಯಿಡು ಅದು ಕೂಡ ಮ್ಯಾಚ್ ಆಗಬೇಕು, ಐಸೋಟೋನಿಕ್ ಆಗಿರಬೇಕು. ಹಾಗಿದ್ದಾಗ ಏನಾಗುತ್ತೆ, ನಮ್ಮ ಬ್ಲಡ್ ಸೆಲ್ಸು ಸ್ವೆಲ್ ಆಗಲ್ಲ, ಶ್ರಿಂಕ್ ಆಗಲ್ಲ. ಅಕಸ್ಮಾತು ಆ ವಾಟರು ಅಂದರೆ ಆ ಒಂದು ಸಲೈನ್ ವಾಟರು ನಮ್ಮ ಬಾಡಿ ಫ್ಲೂಯಿಡ್ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಗೊತ್ತಿದೆ, ಕಡಿಮೆ ಇದ್ರೆ ಏನಾಗುತ್ತೆ ಗೊತ್ತಿದೆ. ಯಾಕಂದರೆ ಬ್ಲಡ್ ಸೆಲ್ಸು ಸ್ವೆಲ್ ಆಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಈ ಪ್ರೋಸೆಸ್ ಗೊತ್ತಿದೆ. ಹಾಗಾಗಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಏನಕ್ಕೆ ಪ್ರೋಸೆಸ್, ಈ ಒಂದು ಪ್ರೋಸೆಸ್ ಎಲ್ಲಿ ಬರುತ್ತೆ, ಸೊ ಹೀಗೆ ಬ್ಲಡ್ ಕಂಟೆಂಟು. ಹಾಗಾಗಿ ಗ್ಲೂಕೋಸ್ ಬಾಟಲಲ್ಲಿ 0.91% NaCl ಸೊಲ್ಯೂಷನ್ ಅಂತ ಏನು ಕೊಟ್ಟಿರ್ತಾರೆ, ಆ ಒಂದು ಕಾನ್ಸಂಟ್ರೇಷನ್ ನಮ್ಮ ಬಾಡಿ ಫ್ಲೂಯಿಡ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಏನಿದೆ ಆ ಫ್ಲೂಯಿಡ್ ಕಾನ್ಸಂಟ್ರೇಷನ್ಗೆ ಮ್ಯಾಚ್ ಆಗುತ್ತೆ, ಐಸೋಟೋನಿಕ್ ಇರುತ್ತೆ ಕಾನ್ಸಂಟ್ರೇಷನ್. ಹಾಗಾಗಿ ಅದನ್ನು ಯಾವತ್ತು ಇಂಜೆಕ್ಷನ್ ಮೆಟೀರಿಯಲ್ಸ್ ಏನಿರುತ್ತೆ ಎಲ್ಲ ಕೂಡ ಆ ನಾರ್ಮಲ್ ಸಲೈನ್ ವಾಟರಲ್ಲಿ ಸ್ಟೋರ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ಆಲ್ಸೋ ಫಾರ್ ಎಕ್ಸಾಂಪಲ್ ಎಷ್ಟೋ ಪರ್ಸನ್ಸ್ಗಳು ಏನು ಮಾಡ್ತಾರೆ, ಸಾಲ್ಟ್ ಕಂಟೆಂಟ್ನ ಜಾಸ್ತಿ ತೊಗೋತಾರೆ, ಏನಾಗುತ್ತೆ ಸಾಲ್ಟ್ ಕಂಟೆಂಟು ಬಾಡಿ ಜಾಸ್ತಿ ಆಯಿತು ಅಂತಂದರೆ ಅಲ್ಲೂ ಕೂಡ ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಥರ ಕ್ರಿಯೇಟ್ ಆದರೆ ಏನಾಗುತ್ತೆ, ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದರೆ ಈಗ ಇಡಿಮಾ ಅಂತ ಒಂದು ಡಿಸೀಸ್ ಇದೆ. ಓಕೆ, ಇಡಿಮಾ ಅಂತ ಒಂದು ಡಿಸೀಸ್ ಬರುತ್ತೆ. ಯಾವಾಗ ಇದು ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಹೈಯರ್ ಸಾಲ್ಟ್ ಕಾನ್ಸಂಟ್ರೇಷನ್ ನಮ್ಮ ಬಾಡಿಗೆ ಬಂತಂದರೆ ಇಂಟೆಕ್ ಜಾಸ್ತಿ ಆಗ್ತಾಯಿದೆ ಅಂದರೆ ಹೈಯರ್ ಸಾಲ್ಟ್ ಕಾನ್ಸಂಟ್ರೇಷನ್ ಆಗ್ತಾಯಿದೆ ಅಂದರೆ ಲೋವರ್ ಟು ಹೈಯರ್ ಏನಾಗುತ್ತೆ, ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ, ಸ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಬಾಡಿಲಿ ಕೂಡ ನೀವು ಕೆಲವು ನೋಡಿರ್ಬೋದು, ಕಾಲು ಕೈಗಳೆಲ್ಲ ಊದ್ಕೊಂಡಿರುತ್ತೆ, ಸ್ವಲ್ಪ ಸ್ವೆಲ್ ಆಗಿರುತ್ತೆ. ಯಾಕಂತಂದರೆ ದ ಡಿಸೀಸ್ ಇಸ್ ಕಾಲ್ಡ್ ಇಡಿಮಾ ಡಿಸೀಸ್, ಇಡಿಮಾ ಅಂತ ಹೇಳ್ತೀವಿ ಆ ಪ್ರೋಸೆಸ್ನ. ಅದೇ ರೀತಿ ನೀವು ಗಂಟ್ಲಲ್ಲಿ ಸ್ವಲ್ಪ ಕೆರ್ತಾ ಇದ್ದು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂದರೆ ಸಾಲ್ಟ್ ವಾಟರ್ ಹಾಕೊಂಡು ಗಾಗಲ್ ಮಾಡಿ ಅಂತ ಹೇಳ್ತಾರೆ. ಏನಾಗುತ್ತೆ ಗಾಗಲ್ ಮಾಡಿದ್ರೆ, ಸೊ ನಮ್ಮ ಬಾಡಿಲಿ ಕೂಡ ಲಿಕ್ವಿಡ್ ಏನಿದೆ, ಗಂಟ್ಲಲ್ಲಿ ಏನಾದರೂ ಥ್ರೋಟಲ್ಲಿ ಸ್ವಲ್ಪ ಪೇನ್ ಇತ್ತು ಅಂತಂದರೆ, ಇಲ್ಲ ಸ್ವಲ್ಪ ಕ್ರ್ಯಾಕ್ಸ್ಗಳು ಕಿಚಿ ಅಂತ ಇರುತ್ತೆ, ಸ್ವಲ್ಪ ಕ್ರ್ಯಾಕ್ ಇತ್ತು ಅಂತಂದರೆ ಏನಾಗುತ್ತೆ, ಸೊ ನಮ್ಮ ನಾರ್ಮಲ್ ಸಾಲ್ಟ್ ವಾಟರ್ನ ತೊಗೊಂಡಾಗ ಸಾಲ್ಟ್ ವಾಟರ್ ಗಾಗಲ್ ಮಾಡಿದಾಗ ಏನಾಗುತ್ತೆ, ಸಾಲ್ಟ್ ವಾಟರ್ ಹೈಯರ್ ಕಾನ್ಸಂಟ್ರೇಷನ್. ಸೊ ನಮ್ಮ ಈ ಇಲ್ಲಿರೋ ಫ್ಲೂಯಿಡ್ ಅನ್ಕೊಡಿ, ಆ ಫ್ಲೂಯಿಡ್ ಲೋವರ್ ಕಾನ್ಸಂಟ್ರೇಷನ್. ಆಗೇನಾಗುತ್ತೆ, ಆ ಲೋವರ್ ಕಾನ್ಸಂಟ್ರೇಷನ್ನು ಹೈಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ, ಅಂದರೆ ಲೋವರ್ ಟು ಹೈಯರ್. ಸಾಲ್ಟ್ ವಾಟರ್ ತೊಗೊಂಡಾಗ ಗಾಗಲ್ ಮಾಡಿದಾಗ ಎಲ್ಲ ಮೂವ್ ಆಗುತ್ತೆ. ಸೊ ಕಂಪ್ಲೀಟ್ ನಾವು ಇದು ಮಾಡ್ತೀವಿ. ಹಾಗೇನಾಗುತ್ತೆ, ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ, ಸ್ವಲ್ಪ ಥ್ರೋಟ್ ಪೇನ್ ಎಲ್ಲ ಏನಿದ್ರು ಕ್ಲಿಯರ್ ಆಗುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ, ಅಲ್ಲೂ ಕೂಡ ಯೂಸ್ ಆಗುತ್ತೆ. ಅರ್ಥ ಆಯ್ತು ಏನಂತ ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ರೀತಿ ಬರುತ್ತೆ ಅಂತ. ಸೊ ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಪ್ಲಾಂಟ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ತದೆ. ಪ್ಲಾಂಟ್ಸಲ್ಲಿ ಹೇಳಿದೆ ನಾನು ಪ್ರೀವಿಯಸ್ ಒಂದು ಕ್ಲಾಸಸ್ಗಳೇ ಫಸ್ಟ್ ಇಂಟ್ರೊಡಕ್ಷನ್ ಇದೆ, ಪ್ಲಾಂಟ್ಸಲ್ಲಿ ಆಸ್ಮೋಸಿಸ್ ಪ್ರೋಸೆಸ್ ಇದೆ. ಯಾವ ರೀತಿ ಸರ್ ಹಾಗಾದರೆ, ಪ್ಲಾಂಟಲ್ಲೂ ಕೂಡ ಫ್ಲೂಯಿಡ್ ಇದೆ. ನಮ್ಮಲ್ಲಿ ಯಾವ ರೀತಿ ಫ್ಲೂಯಿಡ್ಸ್ಗಳಿದೆ, ಬ್ಲಡ್ ಸೆಲ್ಸ್ ಅಂತ ಯಾವ ರೀತಿ ಬರುತ್ತೆ, ಅದೇ ರೀತಿ ಸೆಲ್ ಸ್ಯಾಪ್ ಅಂತ ಇದು ಫ್ಲೂಯಿಡ್ ಇರುತ್ತೆ. ಸೊ ದಟ್ ಸೆಲ್ ಸ್ಯಾಪ್ ಹ್ಯಾಸ್ ಹೈಯರ್ ಕಾನ್ಸಂಟ್ರೇಷನ್ ದೆನ್ ದಟ್ ಆಫ್ ಅ ವಾಟರ್ ದಟ್ ಪ್ರೆಸೆಂಟ್ ಇನ್ ಅ ಸಾಯಿಲ್. ಸಾಯಿಲಲ್ಲಿ ಏನು ವಾಟರ್ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೆಲ್ ಸ್ಯಾಪ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಹಾಗಾದರೆ ಸಾಯಿಲಿಂದ ವಾಟರ್ ಯಾಕೆ ಅಪ್ವರ್ಡ್ ಮೂವ್ ಆಗುತ್ತೆ ಅಂದರೆ, ಸಾಯಿಲ್ ಲೋವರ್ ಕಾನ್ಸಂಟ್ರೇಷನ್, ಸಾಯಿಲ್ ಇರೋ ವಾಟರ್ ಲೋವರ್ ಕಾನ್ಸಂಟ್ರೇಷನ್, ಸೆಲ್ ಸ್ಯಾಪ್ ಪ್ಲಾಂಟ್ಸ್ ಇರೋದು ಹೈಯರ್ ಕಾನ್ಸಂಟ್ರೇಷನ್. ಸೊ ಹಾಗಾಗಿ ಮೂಮೆಂಟು ಫ್ರಮ್ ಸಾಯಿಲ್ ಟು ಪ್ಲಾಂಟ್ ಆಗೋದು ಅದೇ ರೀಸನ್ಗೆ. ಸೊ ಥ್ರೋ ಸೆಲ್ ಮೆಂಬ್ರೇನ್, ಓಕೆ, ಸೈಟೋಪ್ಲಾಸ್ಮಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ವಾಟರ್ ಕಂಟೆಂಟ್ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಬಟ್ ಅದೇ ಒಂದು ಕಂಪ್ಲೀಟ್ ಮಾಯ್ಶ್ಚರ್ ರೀಸನ್, ಓಕೆ, ಮಾರ್ಷಿ ಲ್ಯಾಂಡ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇತ್ತು ಅಂತಂದರೆ ಅಲ್ಲಿ ಆಸ್ಮೋಟಿಕ್ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ. ಪ್ಲಾಂಟ್ಸಲ್ಲಿ 25 ಅಷ್ಟು ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ. ಆಗೇನು ಮಾಡುತ್ತೆ, ಸಾಯಿಲರು ಎಲ್ಲ ವಾಟರ್ ಕಂಟೆಂಟ್ನ ಕಂಪ್ಲೀಟ್ ಇದು ಮಾಡುತ್ತೆ. ಸೊ ಆಗೇನು ಮಾಡುತ್ತೆ, ಸಾಯಿಲರ ರೂಟ್ ಕೂಡ ಡ್ಯಾಮೇಜ್ ಆಗುತ್ತೆ, ಡಿಕೆ ಆಗಿಬಿಡುತ್ತೆ ಪ್ಲಾಂಟ್ಸ್ಗಳು.
ಆಗ ಏನು ಮಾಡ್ತೀನೋ ಆ ಕಾರಣಕ್ಕೆ ಫರ್ಟಿಲೈಸರ್ಸ್ಗಳನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದೇ ಕಾರಣಕ್ಕೆ, ಟು ಇನ್ಕ್ರೀಸ್ ದ ಆಸ್ಮೋಟಿಕ್ ಪ್ರೆಷರ್, ಟು ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದಟ್ ಸಾಯಿಲ್. ಓಕೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋಕ್ಕೆ ಫರ್ಟಿಲೈಸರ್ಸ್ನ ನಾವು ಹಾಕೋದು ಅಂತ ಪ್ಲಾಂಟ್ಸ್ಗಳಿಗೆ. ಗೊತ್ತಾಯ್ತು ಯಾಕೆ ಅಂತ? ಪ್ಲಾಂಟ್ಸ್ಗಳಲ್ಲೂ ಅಂದರೆ ಮಾಯ್ಶ್ಚರ್ ರೀಸನ್ಗಳಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರುವಂಥ ಕಡೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ ಕಂಪ್ಲೀಟ್ ಫ್ಲೋ ಆಫ್ ಮೂವ್ಮೆಂಟ್ ವಾಟರ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುತ್ತೆ. 25 ಅಷ್ಟು ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ ಅಲ್ಲಿ. ಸೊ ಹಾಗಿದ್ದಾಗ ಸಾಯಿಲ್ ಮಾಲಿಕ್ಯೂಲ್ಸ್ ಎಲ್ಲ ಕಂಪ್ಲೀಟ್ ಮೂವ್ ಆದರೆ ಆ ರೂಟ್ಗಳು ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಾವು ಫರ್ಟಿಲೈಸರ್ಸ್ನ ಯೂಸ್ ಮಾಡೋದು ಪ್ಲಾಂಟ್ಸ್ಗಳಲ್ಲಿ. ಓಕೆ, ಸೊ ಗೊತ್ತಾಯ್ತಾ ಏನು ಅಂತ? ಸೊ ದಿಸ್ ಈಸ್ ಅಬೌಟ್ ದ ಆಸ್ಮೋಸಿಸ್ ಪ್ರೋಸೆಸ್ ಇನ್ ಪ್ಲಾಂಟ್ಸ್ಗಳಲ್ಲಿ ಈ ರೀತಿ ಹೆಲ್ಪ್ ಆಗುತ್ತೆ. ಇಲ್ಲಿ ಬರೋದು ಸೆಲ್ ಸ್ಯಾಪನ್ನು ಫ್ಲೂಯಿಡ್ ಸೆಲ್ ಮೆಂಬ್ರೇನ್ ಯಾವುದಿಲ್ಲ, ಸೈಟೋಪ್ಲಾಸ್ಮಿಕ್ ಮೆಂಬ್ರೇನು, ಫ್ಲೋ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಸಾಯಿಲ್ ಟು ಸೆಲ್ ಮೆಂಬ್ರೇನ್ಸ್ ಅಥವಾ ಮೆಂಬ್ರೇನ್ಸ್ ಆಫ್ ಅ ಪ್ಲಾಂಟ್ಸ್, ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೀವ್ಸ್, ಫ್ರೂಟ್ಸ್ ಅಥವಾ ಏನಿದೆ ಅದಕ್ಕೆಲ್ಲ ಕೂಡ ವಾಟರ್ ಮೂವ್ಮೆಂಟ್ ಆಗುತ್ತೆ. ಅರ್ಥ ಆಯ್ತು ಏನು ಅಂತ? ಸೊ ಇದು ಪ್ಲಾಂಟ್ಸಲ್ಲಿ ಆಯಿತು. ನೆಕ್ಸ್ಟ್ ಆದಾಗ ಹೇಗಾಗುತ್ತೆ ನೋಡಿ, ಉಪ್ಪಿನಕಾಯಿ ಹಾಕ್ತಾರೆ ಅಂತ ಮನೆಯಲ್ಲ. ಏನು ಮಾಡ್ತಾರೆ, ಫಸ್ಟು ಮಾವಿನಕಾಯಿನೆಲ್ಲ ಕ್ಲೀನಾಗಿ ಹಚ್ಚಿ ಏನು ಮಾಡ್ತಾರೆ, ಸೊ ಮಾವಿನಕಾಯಿನ ಹಚ್ಚಿ ಕ್ಲೀನಾಗಿ ಅದ್ರ ಮೇಲೆ ಸ್ವಲ್ಪ ಉಪ್ಪುಗಳನ್ನ ಹಾಕ್ತಾರೆ. ಓಕೆ, ಉಪ್ಪನ್ನು ಸ್ವಲ್ಪ ಇದು ಮಾಡ್ತಾರೆ. ಸೊ ಏನಾಗುತ್ತೆ, ಮಾವಿನಕಾಯಿನ ಹಾಗೆ ಬಿಟ್ಟರೆ ನೀವು ಬೇರೆ ಆಗಿರ್ಬೋದು, ಮಾವಿನಕಾಯಿ ಬಿಡಿ ಬೇರೆ ತರಕಾರಿ ಯಾವುದೇ ಆಗಿರ್ಬೋದು ವೆಜಿಟೇಬಲ್ಸ್ಗಳನ್ನ ಕಾಮನ್ ಏರಲ್ಲಿ ಇಡಲ್ಲ. ಯಾಕಂದರೆ ಬ್ಯಾಕ್ಟೀರಿಯಾಸ್ಗಳೆಲ್ಲ ಬಂದು ಇದು ಮಾಡುತ್ತೆ ಅಂತ. ಆಯ್ತಾ, ಫ್ರಿಜ್ಜಲ್ಲಿ ಇರ್ತಾರೆ, ಇಲ್ಲ ವಾಟ್ರಲ್ಲಿ ಇರ್ತಾರೆ, ಇಲ್ಲ ಅದಕ್ಕೆ ಸ್ವಲ್ಪ ಫುಡ್ ಕಂಟೆಂಟ್ನ ಇಲ್ಲ ಅಂದರೆ ಸಾಲ್ಟ್ ಕಂಟೆಂಟ್ ಸ್ವಲ್ಪ ಇದು ಮಾಡ್ತಾರೆ. ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ಸಾಲ್ಟ್ ಹ್ಯಾಸ್ ಹೈಯರ್ ಕಾನ್ಸಂಟ್ರೇಷನ್. ವೆಜಿಟೇಬಲ್ಸಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಕಂಟೆಂಟು ಏನಾದರೂ ಪ್ಯಾಥೋಜನ್ಸು ಏನಾದರೂ ಇದ್ದರೆ, ಬ್ಯಾಕ್ಟೀರಿಯಾದಲ್ಲಿ ಅಥವಾ ಪ್ಯಾಥೋಜನ್ಸ್ಗಳಲ್ಲಿ ಏನು ಫ್ಲೂಯಿಡ್ ಕಂಟೆಂಟ್ ಇರುತ್ತೆ ಅದು ಲೋವರ್ ಕಾನ್ಸಂಟ್ರೇಷನ್ ಇರುತ್ತೆ. ಸಾಲ್ಟ್ ಕಂಟೆಂಟು ಹೈಯರ್ ಕಾನ್ಸಂಟ್ರೇಷನ್. ಆ ಬ್ಯಾಕ್ಟೀರಿಯಿಂದ ಎಲ್ಲ ಕೂಡ ವಾಟರ್ ಮಾಲಿಕ್ಯೂಲ್ಸು ಲಿಕ್ವಿಡ್ ಕಂಟೆಂಟ್ ಇರುತ್ತೆ ಎಲ್ಲ ಕೂಡ ಮೂವ್ ಆಗುತ್ತೆ ಹೈಯರ್ ಕಾನ್ಸಂಟ್ರೇಷನ್ ಸಾಲ್ಟ್ ಸೊಲ್ಯೂಷನ್ಗೆ. ಆಗ ಬ್ಯಾಕ್ಟೀರಿಯಾಸ್ ಕೂಡ ಸತ್ತೋಗುತ್ತೆ. ಏನಾಗಿರೋ ಬ್ಯಾಕ್ಟೀರಿಯಾ ಅಮೀಬಾ ಪ್ಯಾಥೋಜನ್ಸ್ ಎನಿ ಪ್ಯಾಥೋಜನ್ಸ್. ಸೊ ಹಾಗಿದ್ದಾಗ ಏನಾಗುತ್ತೆ, ಅದನ್ನು ಕಂಪ್ಲೀಟು ಸೆಕ್ಯೂರ್ ಮಾಡೋಕ್ಕೆ ನಾವು ಸಾಲ್ಟ್ ಕಂಟೆಂಟ್ನ ಸ್ಪ್ರೇ ಮಾಡ್ತೀವಿ. ಸಾಲ್ಟ್ ವಾಟರ್ನ ಆಗಿರ್ಬೋದು, ಸಾಲ್ಟಲ್ಲಿ ಇದು ಮಾಡ್ತೀವಿ. ಶುಗರ್ಲಿ ಸಿರಪ್ನ ಸ್ಪ್ರೇ ಮಾಡ್ತೀವಿ. ಟಾನಿಕ್ ಬಾಟ್ಲು ನೋಡಿರ್ಬೋದು, ಟಾನಿಕ್ ಬಾಟಲಲ್ಲಿ 85% ಅಷ್ಟು 85% ಅಷ್ಟು ಶುಗರ್ ಕಂಟೆಂಟ್ ಇರುತ್ತೆ. ಯಾಕಂದರೆ ಏನೇ ಮೈಕ್ರೋ ಆರ್ಗನಿಮ್ಸ್ ಬಂದ್ರೂ ಆ ಮೈಕ್ರೋ ಆರ್ಗನಿಮ್ಸ್ ಕಂಟೆಂಟು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಶುಗರ್ ಸಿರಪ್ ಕಾನ್ಸಂಟ್ರೇಷನ್ 85% ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದರೆ ಏನಾಗುತ್ತೆ, ಅಲ್ಲಿರೋ ಲಿಕ್ವಿಡ್ ಕಂಟೆಂಟ್ ಎಲ್ಲ ಆಸ್ಮೋಸಿಸ್ ಪ್ರೋಸೆಸ್ ಎಲ್ಲ ಮೂವ್ ಆಗುತ್ತೆ, ಆರ್ಗನಿಮ್ಸ್ ಕೂಡ ಸತ್ತೋಗುತ್ತೆ. ಸೊ ಅದೇ ಕಾರಣಕ್ಕೆ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು. ಹಾಗಾಗಿ ರಾ ಮ್ಯಾಂಗೋಸ್ ಆಗಿರ್ಬೋದು, ಅದೇ ರೀತಿ ವೆಜಿಟೇಬಲ್ಸ್ ಕ್ಯಾರೆಟ್ಗಳನ್ನ ಅಥವಾ ಕಟ್ ಮಾಡೋರು ಏನು ಮಾಡ್ತಾರೆ, ವಾಟ್ರಲ್ಲಿ ಇಡ್ತಾರೆ. ಸೊ ಫ್ರೆಶ್ನೆಸ್ ಹಾಗೆ ಇರಲಿ ಅಂತ. ಓಕೆ, ಸೊ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಬೇಕಾದ್ರೆ, ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ಬೇಕಾದ್ರೆ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡೋದು, ರೈಸಿನ್ಸ್ ವೆಲ್ ಅಪ್ ಇನ್ ವಾಟರ್. ಗೊತ್ತಿದೆ, ಹೇಳಿದಾಗಲೇ ಈ ದ್ರಾಕ್ಷಿಗಳೆಲ್ಲ ಒಣ ದ್ರಾಕ್ಷಿಗಳೆಲ್ಲ ನೀವು ಮನೇಲಿಟ್ಟಾಗ ಏನಾಗುತ್ತೆ, ಒಂದು ಸ್ವಲ್ಪ ವಾಟರ್ ನೀವು ಬೇಕು ಇವತ್ತೇ ಟೆಸ್ಟ್ ಮಾಡ್ಬೋದು. ಆ ಒಣ ದ್ರಾಕ್ಷಿಗಳನ್ನ ಈಗಲೇ ನೀವು ವಾಟ್ರಲ್ಲಿ ಕಂಪ್ಲೀಟ್ ಇಡಿ, ಏನಾಗುತ್ತೆ ಬೆಳಗ್ಗೆ ಎದ್ದು ನೋಡಿ ಸ್ವೆಲ್ ಆಗಿ ಸ್ಟಾರ್ಟ್ ಆಗಿರುತ್ತೆ, ಸ್ವೆಲ್ ಆಗಿರುತ್ತೆ. ಸೊ ದಟ್ ಈಸ್ ಡ್ಯೂ ಟು ಆಸ್ಮೋಸಿಸ್ ಪ್ರೋಸೆಸ್. ಅದೇ ರೀತಿ ಚಿಕನ್ ಮಟನ್ ಅಂತ ಏನು ತಂದರೂ ಕೂಡ, ಮೀಟ್ ಏನೇ ತಂದರೂ ಕೂಡ ಅದು ಕೂಡ ಉಪ್ಪು ಹಾಕಿಡ್ತಾರೆ. ಸ್ವಲ್ಪ ಏನೇ ಬ್ಯಾಕ್ಟೀರಿಯಾಸ್ಗಳೇ ಪ್ಯಾಥೋಜನ್ಸ್ ಆಗಲಿ ಏನು ಮೈಕ್ರೋಬ್ಸ್ ಬಂದು ಕೂತ್ಕೊಂಡ್ರು ಅದು ಡೆಸ್ಟ್ರಾಯ್ ಆಗಲಿ ಅನ್ನೋ ಕಾರಣಕ್ಕೆ ಇಡೋದು. ಎಲ್ಲದಕ್ಕೂ ರೀಸನ್ ಇದೆ. ಅರ್ಥ ಆಯ್ತು ಏನು ಅಂತ? ಸೊ ದಿಸ್ ಈಸ್ ಅಬೌಟ್ ದ ಅಪ್ಲಿಕೇಶನ್ಸ್ ಆಫ್ ಅಥವಾ ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್ ಪ್ರೋಸೆಸ್. ಕಂಪ್ಲೀಟ್ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಒಂದು ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಇದು ಅಪ್ಲಿಕೇಶನ್ಸ್ ಏನಿದೆ ಇಷ್ಟನ್ನ. ಇಡಿಮಾ ಅಂತ ಡಿಸೀಸ್ ಏನಕ್ಕೆ ಬರುತ್ತೆ ಅಂತ ಗೊತ್ತಿರಲಿ. ಸೊ ಇಂಟೇಕ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಸಾಲ್ಟ್ ವಾಟರ್ ಇಂಟೇಕ್ ಜಾಸ್ತಿ ಆಗ್ತಾರೆ ಏನಾಗುತ್ತೆ, ಸೊ ಆ ರೀತಿ ಆಗುತ್ತೆ. ಇಡಿಮಾ ಅಂತ ಒಂದು ಡಿಸೀಸ್ ಬರುತ್ತೆ. ಸೊ ಅಂದರೆ ಸ್ವೆಲ್ ಆಗೋದು, ಬಾಡಿಗಳೆಲ್ಲ ಕಾಲಕ್ಕೆಲ್ಲ ಸ್ವೆಲ್ ಊತ ಬರೋದು ಅಂತ ಹೇಳ್ತೀವಲ್ಲ, ಅದೇ ಕಾರಣ ಹೇಳೋದು. ಅದನ್ನು ಇಡಿಮಾ ಅಂತ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಆಸ್ಮೋಸಿಸ್ ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಆಸ್ಮೋಸಿಸ್ ಪ್ರೋಸೆಸ್. ಸೊ ಈ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟು ಹೈಪರ್ಟೋನಿಕ್ ಆ್ಯಂಡ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಬಗ್ಗೆ ಐಡಿಯಾ ಸಿಕ್ಕಿದೆ. ಆಸ್ಮೋಸಿಸ್ ಅಪ್ಲಿಕೇಶನ್ ಐಡಿಯಾ ಸಿಕ್ಕಿದೆ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಸ್ಮೋಸಿಸ್ ಮತ್ತು ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನೋ ಐಡಿಯಾ ಸಿಕ್ಕಿದೆ. ಸೊ ದಿಸ್ ಇಸ್ ಅಬೌಟ್ ದ ಕಂಪ್ಲೀಟ್ ಕ್ವಾಲಿಟೇಟಿವ್ ಪ್ರಾಪರ್ಟೀಸ್. ಸೊ ಇಲ್ಲಿ ತನಕ ಡಿಸ್ಕಸ್ ಮಾಡಿ ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಯಾವುದು, ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ. ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸೊ ಹಾಗಾಗಿ ಇಷ್ಟನ್ನು ಡಿಸ್ಕಸ್ ಮಾಡಿ ಓದಿ ಕಂಪ್ಲೀಟು ರಿವೈಸ್ ಮಾಡಿ ವಿಡಿಯೋನ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ನೂ ಅಪ್ಲಿಕೇಶನ್ಸ್ಗಳು ಆಸ್ಮೋಸಿಸ್ದು ನಿಮಗೆ ಸುತ್ತಮುತ್ತ ಕಾಣೋ ಹಾಗಿರುತ್ತೆ. ಆಸ್ಮೋಸಿಸ್ ಅಪ್ಲಿಕೇಶನ್ಸ್ಗಳನ್ನ ನೀವೇ ಫೈಂಡ್ ಔಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದರೆ ನಾನು ಅಬ್ನಾರ್ಮಲ್ ಮಾಲ್ನಾರ್ಮಲ್ಸ್ ಅಂತ ಹೊಸ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.